ವಯಸ್ಸು ಚಿಕ್ಕದಾದರೂ ಕೂಡ ಮಾಡಿರುವಂತಹ ಸಾಧನೆ ಬಹಳ ದೊಡ್ಡ ಮಟ್ಟದ ಸಾಧನೆ. 25,000ಕ್ಕೂ ಹೆಚ್ಚಿನ ಜನ ಇದರಿಂದ ಅನುಕೂಲವನ್ನ ಪಡ್ಕೊಂಡಿರುವಂಥದ್ದು. ಸಾರಥಿಯಾದಂಥ ಮನೋಜ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೇಗೆ ನಿಮ್ಗೆ ಆಸಕ್ತಿ ಬಂತು? ಎಲ್ಲಾನು ಕ್ಲೋಸ್ ಆಗಿತ್ತು ಕರೋನಾ ಟೈಮಲ್ಲಿ. ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡಕ್ ಆಗಿದ್ದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಮಾತ್ರ. ಇಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಮೈಸೂರು, ಹುಬ್ಳಿ, JP ನಗರ, ಯಲಹಂಕ, ಸೊ 5 ಬ್ರಾಂಚ್ ಇದೆ. ದೇವರು ಲೇಟಾಗಿ ಸಕ್ಸಸ್ ಕೊಟ್ರು ಒಂದು ದೊಡ್ಡ ಸಕ್ಸಸ್ಸೇ ಮಾಡಿದ್ದೀನಿ. 6,000ಕ್ಕೆ 65 ಕೋಟಿ ಮಾಡೋದು ಹೆಂಗೆ ಅಂತ ನಾವು ಹೇಳ್ಕೊಡ್ತೀವಿ. ಪ್ರಶಸ್ತಿಗಳು ಕೂಡ ತಮಗೆ ಬಂದಿದೆ, ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಎಕನಾಮಿಕ್ ಟೈಮ್ಸ್ ಆಫ್ ಇಂಡಿಯಾ ಇಂದ ಬಂದಿದೆ. 10ನೇ ಕ್ಲಾಸ್ ಓದಿದ್ರು ಸಹ ನಾವು ನಿಮಗೆ ಕಲಿಸುವಷ್ಟು ಶಕ್ತಿ ನಮ್ಮಲ್ಲಿದೆ. ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ, ನೀವು ಸಹ ಕೋಟ್ಯಾಧಿಪತಿಗಳಾಗ್ತೀರ. ಡೆಫಿನೆಟ್ಲಿ ಕಮೆಂಟ್ಸ್ ಬಂದೇ ಬರುತ್ತೆ, ಪ್ರಾಫಿಟ್ ತೋರಿಸಿ, P&L ತೋರಿಸಿ ಅಂತ. ಡೆಫಿನೆಟ್ಲಿ ನಾವು P&L ತೋರಿಸ್ತೀವಿ. ನಮಸ್ಕಾರ, ನ್ಯಾಷನಲ್ ಟಿವಿಯ ವಿಶೇಷ ಕಾರ್ಯಕ್ರಮ ದಿ ಸಕ್ಸಸ್ ಸ್ಟೋರಿಗೆ ಸ್ವಾಗತ. ನಾನು ಶಿವಪ್ರಸಾದ್ ಮಾಗಡಿ. ಇವತ್ತಿನ ನಮ್ಮ ಸಕ್ಸಸ್ ಸ್ಟೋರಿಯಲ್ಲಿ ಒಬ್ಬ ಯುವಕ ಇದ್ದಾರೆ. ಇವರು ವಯಸ್ಸು ಚಿಕ್ಕದಾದರೂ ಕೂಡ ಮಾಡಿರುವಂತಹ ಸಾಧನೆ ಬಹಳ ದೊಡ್ಡ ಮಟ್ಟದ ಸಾಧನೆ. ಈ ಸಾಧನೆಯ ಹಿಂದೆ ಸಾಕಷ್ಟು ಪರಿಶ್ರಮ ಕೂಡ ಇದೆ. ಜೊತೆಗೆ ಈ ಪರಿಶ್ರಮದ ಫಲವಾಗಿ ಇವತ್ತು 25,000ಕ್ಕೂ ಹೆಚ್ಚಿನ ಜನ ಇದರಿಂದ ಅನುಕೂಲವನ್ನ ಪಡ್ಕೊಂಡಿರುವಂಥದ್ದು. ಏನರ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ ಅನ್ನುವಂಥ ಕುತೂಹಲ ತಮಗೆ ಸಾಮಾನ್ಯವಾಗಿದ್ದೇ ಇರುತ್ತೆ. ಇವತ್ತು ನಾವು ಮೊದಲಿಗೆ ಈ ಸ್ಟಾಕ್ ಮಾರ್ಕೆಟ್, ಶೇರ್ ಮಾರ್ಕೆಟ್ ನೀವು ಕೇಳಿರ್ತೀರಾ. ಇದ್ರ ಬಗ್ಗೆ ನಮ್ಮ ಕರ್ನಾಟಕದಲ್ಲಿ, ಅದರಲ್ಲೂ ಕೂಡ ನಮ್ಮ ಭಾರತ, ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ಇದ್ರ ಬಗ್ಗೆ ತುಂಬಾ ನೆಗೆಟಿವ್ ಒಪಿನಿಯನ್ ಇದೆ. ಅಂದರೆ ಇದೊಂದು ಯಾವುದೋ ಒಂದು ಗೇಮ್ ಥರನೋ, ನೆಟ್ವರ್ಕ್ ಮಾರ್ಕೆಟಿಂಗ್, ಅಥವಾ ಇದೊಂದು ಜೂಜಾಟನೋ, ಈ ರೀತಿಯಾದಂಥ ತಪ್ಪು ಕಲ್ಪನೆ ಇರುವಂಥದ್ದು. ಆದರೆ ಅದನ್ನು ನಿಜವಾಗಲೂ ಕೂಡ ಅರ್ಥ ಮಾಡಿಕೊಂಡು ಅದ್ರ ಬಗ್ಗೆ ಅಧ್ಯಯನ ಮಾಡಿ ತರಬೇತಿಯನ್ನು ಪಡ್ಕೊಂಡು, ಅದು ಯಾವುದೇ ರೀತಿಯಾದಂಥ ಗ್ಯಾಂಬ್ಲಿಂಗ್ ಅಲ್ಲ, ಯಾವುದೇ ಒಂದು ನೆಟ್ವರ್ಕ್ ಮಾರ್ಕೆಟಿಂಗ್ ಅಲ್ಲ, ಇದನ್ನು ಕೂಡ ಆ ಇರುವಂತಹ ವಿಚಾರಗಳನ್ನು ಕರೆಕ್ಟಾಗಿ ತಿಳ್ಕೊಂಡು ಆ ಬಿಸ್ನೆಸ್ಸನ್ನು ಮಾಡಿದ್ರೆ ಅದರಲ್ಲೂ ಕೂಡ ಒಂದಷ್ಟು ಪ್ರಾಫಿಟನ್ನು ಮಾಡಬಹುದು ಅನ್ನುವಂತಹ ಸಂಪೂರ್ಣವಾದಂತಹ ಮಾಹಿತಿಯೊಂದಿಗೆ ಸ್ವತಃ ತಾವು ತರಬೇತಿಯನ್ನು ಪಡ್ಕೊಂಡು ಮೊದಲಿಗೆ ತಾವು ಆ ಟ್ರೇಡಿಂಗನ್ನು ಮಾಡಿ ತಾವು ಎಕ್ಸ್ಪರ್ಟ್ ಆಗಿ ಈಗ 25,000ಕ್ಕೂ ಹೆಚ್ಚಿನ ಜನರಿಗೆ ಇದರ ಅನುಕೂಲವನ್ನು ಕೊಟ್ಟು ತರಬೇತಿಯನ್ನು ಕೊಟ್ಟು, ಜೊತೆಗೆ ಕರ್ನಾಟಕದಾದ್ಯಂತ 5 ಬ್ರಾಂಚ್ಗಳನ್ನು ಯಶಸ್ವಿಯಾಗಿ ಈಗ ನಡೆಸ್ತಾ ಮುಂಬರುವಂಥ ವರ್ಷಗಳಲ್ಲಿ ಇನ್ನೊಂದಷ್ಟು ಬ್ರಾಂಚ್ಗಳನ್ನು ತೆರೆಯುವಂತಹ ಹೊಸ್ತಿಲಲ್ಲಿರುವಂತಹ TD ಅಕಾಡೆಮಿ. ತಾವೆಲ್ಲರೂ ಕೂಡ ಬಹುಶಃ ಶೇರ್ ಮಾರ್ಕೆಟ್, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೇಳಿರುವಂಥವ್ರು ಈ ಹೆಸರನ್ನ ಕೇಳಿರ್ತೀರಾ. ಸೊ ಇದರ ಸಂಸ್ಥಾಪಕರಾದಂಥ, ಇದರ ಸಾರಥಿಯಾದಂಥ ಮನೋಜ್ ಕುಮಾರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಮೊದಲಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಸರ್, ಕಂಗ್ರಾಚುಲೇಷನ್ಸ್. ಈಗ ಆಲ್ರೆಡಿ ಯಶಸ್ವಿಯಾಗಿ 5 ಬ್ರಾಂಚ್ ಓಪನ್ ಆಗಿರುವಂಥದ್ದು. ಮುಂಬರುವಂಥ ವರ್ಷಗಳಲ್ಲಿ ಇನ್ನೊಂದು 5 ಬ್ರಾಂಚ್ ಅನ್ನ ಪ್ಲಾನ್ ಮಾಡ್ಕೊಂಡಿದ್ರ ಅಂತ ಗೊತ್ತಾಯ್ತು. ಒಳ್ಳೇದಾಗ್ಲಿ ಸರ್ ನಿಮ್ಗೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಓಕೆ ಸರ್, ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ. ಸರ್, ತಾವು ಬೇಸಿಕಲಿ ಏನು ಸರ್ ಓದಿದ್ದು? ಇದನ್ನ ಸ್ಟಾರ್ಟ್ ಮಾಡೋದಕ್ಕೆ ಹೇಗೆ ನಿಮ್ಗೆ ಆಸಕ್ತಿ ಬಂತು? ಸರ್, ಇದು 2015ರಲ್ಲಿ ನಾನು MBA ಮಾಡ್ತಾ ಇದ್ದೆ. ನಾನು ಬೇಸಿಕಲಿ ಇಂಜಿನಿಯರ್, BE ಮಾಡಿದೆ ರೇವಾ ಯೂನಿವರ್ಸಿಟಿಯಲ್ಲಿ. ಸೊ ಅದಾದ್ಮೇಲೆ MBA ನಾನು PGCET ಬರೆದೆ, MBA ಮಾಡಿದೆ. MBA ಮಾಡೋ ಹಂತದಲ್ಲಿ ನನಗೆ ಫಸ್ಟ್ ಸೆಮ್ಮಲ್ಲೇ ಅಲ್ಲಿ ಡೈರೆಕ್ಟಾಗಿ ಸ್ಟಾಕ್ ಮಾರ್ಕೆಟು, ಇನ್ವೆಸ್ಟಿಂಗು, ಇನ್ವೆಸ್ಟ್ಮೆಂಟ್ ಕ್ಲಬ್ ಅಂತ ಎಲ್ಲ ಸ್ಟಾರ್ಟ್ ಮಾಡಿದ್ರು. ನನಗೆ ಅದೊಂದು ಕ್ಯೂರಿಯಾಸಿಟಿ. ನಮ್ಮ ಟೀಚರ್ ಬಂದ್ಬಿಟ್ಟು, ಇದು ನೋಡಿ, ಇದು ಕ್ಯಾಂಡಲ್, ಇದು ಶೇರ್ ಮಾರ್ಕೆಟು, ಇದನ್ನ ನೀವು ಕರೆಕ್ಟಾಗಿ ಕಲ್ತ್ಕೊಂಡ್ರೆ ನೀವು ಯಾವ ಕೆಲ್ಸಕ್ಕೆ ಹೋಗೋದು ಬೇಡ, ಹಿಮಾಲಯದಲ್ಲಿ ಕುತ್ಕೊಂಡು ಸಹ ನೀವು ಕೋಟಿ ಸಂಪಾದನೆ ಮಾಡ್ಬೋದು ಅಂತ ಹೇಳಿದ್ರು. ನನಗೆ ಅದು ಆಶ್ಚರ್ಯ ಆಯ್ತು. ಅದು ಏನಿಲ್ಲ, ಒಂದು ಮೊಬೈಲು, ಒಂದು ಇಂಟರ್ನೆಟ್ ಇದ್ರೆ ಸಾಕು, ನೀವು ಕೋಟಿ ಮಾಡ್ಬೋದು ಅಂದ್ರು. ಇದು ನಿಜವಾಗ್ಲೂ ಸಾಧ್ಯನಾ? ನಾನು ಸಹ ಸ್ಟಾರ್ಟಿಂಗ್ ಅಲ್ಲಿ ಭಯ ಪಟ್ಟಿದ್ದೆ. ಇದು ನಿಜ ಅಲ್ಲ, ಸುಮ್ಮನೆ ಇದು ಸುಳ್ಳು ಹೇಳ್ತಾ ಇದಾರೆ, ನಿಜ ಹೇಳ್ತಾರೆ, ನನಗೆ ಕ್ಲಾರಿಟಿ ಇರಲಿಲ್ಲ. ಬಟ್ ಅದ್ರ ಬಗ್ಗೆ ಆಳವಾಗಿ ತಿಳ್ಕೊಳಕ್ ಹೋದವಾಗ ಡೆಫಿನೆಟ್ಲಿ ನನಗೂ ಸಹ ಒಂದು ಏರುಪೇರುಗಳನ್ನು ನಾನು ನೋಡಿದೆ. ಬಟ್ ಫೈನಲಿ ಇವತ್ತು ನಾನು ಸ್ಟಾಕ್ ಮಾರ್ಕೆಟಲ್ಲಿ 1 ಕೋಟಿ ಪ್ರಾಫಿಟ್ ಸಹ ಮಾಡಿದ್ದೀನಿ. ಆ್ಯಂಡ್ ನನಗೆ ನಾನು ವೈಯಕ್ತಿಕವಾಗಿ ನಾನು ಬೆಳೆದಿದ್ದೀನಿ. ಬಟ್ ನಾನು ಬೆಳೆಯೋದ್ರ ಜೊತೆಗೆ ನಮ್ಮ ಕರ್ನಾಟಕದಲ್ಲಿ ಶೇರ್ ಮಾರ್ಕೆಟ್ ತರಬೇತಿ ಕೊಟ್ಟು ನಮ್ಮ ಕರ್ನಾಟಕದ ಜನತೆನೂ ಸಹ ಬೆಳೆಸ್ಬೇಕು ಅಂತ ನಾನು ಡೇ ಆ್ಯಂಡ್ ನೈಟ್ ಕಷ್ಟಪಡ್ತಾ ಇದ್ದೀನಿ. ಇವತ್ತು ಒಂದು 55 ಜನ ಎಂಪ್ಲಾಯೀಸ್ನ ಇಟ್ಕೊಂಡು 5 ಬ್ರಾಂಚ್ ಓಪನ್ ಮಾಡಿ ತುಂಬ ಯಶಸ್ವಿಯಾಗಿ ನಡೆಸ್ತಾ ಇದ್ದೀವಿ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸ್ಟಾಕ್ ಮಾರ್ಕೆಟ್ ತರಬೇತಿ ಅಂತ ಬಂದವಾಗ ಒಳ್ಳೆ ಹೆಸರಿದೆ ನಮ್ಮ ಸಂಸ್ಥೆಗೆ. ಸ್ಟಾಕ್ ಮಾರ್ಕೆಟ್ ಅಂತ ಯಾರಿಗೇ ಒಂದು ಗೊತ್ತಿದ್ರೂ ಸಹ ಡೆಫಿನೆಟ್ಲಿ ನಿಮಗೆ TD ಅಕಾಡೆಮಿ ಗೊತ್ತಿರುತ್ತೆ. ಸೊ ತುಂಬ ಚೆನ್ನಾಗಿ ನಡೀತಾ ಇದೆ. ಸೊ ನನಗೆ ಒಂದು ಖುಷಿ ಆಗ್ತಾ ಇದೆ. ಆ್ಯಂಡ್ ನಿಮ್ಮ ಜೊತೆ ಹೆಸರಾಂತ ಒಂದು TV ಚಾನಲ್ಸಲ್ಲಿ ನೀವು ವರ್ಕ್ ಮಾಡಿ ನಿಮ್ಮ ಜೊತೆ ನಾನು ಇಂಟ್ರ್ಯಾಕ್ಟ್ ಮಾಡೋದು ನನಗೆ ತುಂಬ ಅಭಿಮಾನ ಅಂತ ಅನಿಸ್ತಾ ಇದೆ.
ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್ ಸರ್. ಇನ್ನೊಂದು ವಿಶೇಷತೆ ನಾನು ಕೇಳ್ಪಟ್ಟೆ, ಸಾಮಾನ್ಯವಾಗಿ ಈಗ ಈ ಕೋಚಿಂಗ್ ಕ್ಲಾಸಸ್ಗಳು ಅದರಲ್ಲೂ ಕೂಡ ಈ ಥರ ಶೇರ್ ಮಾರ್ಕೆಟು, ಸ್ಟಾಕ್ ಮಾರ್ಕೆಟ್ ಬಗ್ಗೆ ಕೋಚಿಂಗ್ ಕ್ಲಾಸ್ ಅಂದರೆ ಇಂಗ್ಲೀಷಲ್ಲೇ ಇರುತ್ತೆ, ನಮ್ಗೆ ಅರ್ಥ ಆಗಲ್ಲ ಅಂತ ನಮ್ಮ ಹಳ್ಳಿ ಕಡೆ ನಮ್ಮ ಕನ್ನಡ ಮೀಡಿಯಂ ನಮ್ಮಂತ ಓದಿರೋರಿಗೆ ಇಂಗ್ಲೀಷ್ ಅರ್ಥ ಆಗಲ್ಲ, ಹೋಗೋರು ಯಾರು ಹೋಗ್ತಾರೆ ಇದಕ್ಕೆ ಅನ್ನೋವಂಥದ್ದು. ಆದರೆ ನೀವು ಕನ್ನಡದಲ್ಲೇ ಹೇಳ್ಕೊಡ್ತೀರಾ ಅಂತ ಕೇಳ್ಪಟ್ಟೆ ಸರ್. ಸೊ ನಮ್ಮ ಟ್ರೈನಿಂಗ್ ಸಂಸ್ಥೆಯಲ್ಲಿ ನಾವು ಕನ್ನಡದಲ್ಲೇ ಪಾಠ ಮಾಡ್ತೀನಿ ಸರ್. ಆ್ಯಕ್ಚುಲಿ ನಾನು ಈ ಒಂದು ಸಂಸ್ಥೆಯ ಚರಿತ್ರೆ ನೀವು ನೋಡಿದ್ರೆ 2016 ನಾನು MBA ಮುಗಿಸಿದ ತಕ್ಷಣ ನನಗೆ ಅನಿಸ್ತು ಏನೋ ಒಂದು ಹೇಳ್ಕೊಡ್ಬೇಕಂತ. ನಾನು ಒಳ್ಳೆ ಕಂಪ್ನಿಯಲ್ಲಿ ಪ್ಲೇಸ್ ಆದೆ, ಬಾಷ್ ಅನ್ನೋ ಕಂಪ್ನಿಯಲ್ಲಿ ಪ್ಲೇಸ್ ಆದೆ. ಸೊ ಸ್ಯಾಟರ್ಡೆ ಸಂಡೇ ರಜಾ ಇರುತ್ತೆ, ನಿಮ್ಗೆ ಗೊತ್ತಿದೆ IT ಎಂಪ್ಲಾಯೀಸ್ ಅಲ್ಲಿ. ಸೊ ಸ್ಯಾಟರ್ಡೆ ಸಂಡೇ ಏನು ಮಾಡೋದು, ನನಗೆ ಏನಂದರೆ ಕಂಪ್ಲೀಟ್ಲಿ ಬ್ಯುಸಿ ಇರ್ಬೇಕು ನಾನು. ಸೊ ಆ ಒಂದು ಸ್ಯಾಟರ್ಡೆ ಸಂಡೇ ಎಲ್ಲರೂ ಟ್ರಿಪ್ ಹೋಗೋದು, ಅಲ್ಲಿ ಇಲ್ಲಿ ಎಂಜಾಯ್ ಮಾಡೋ ಟೈಮಲ್ಲಿ ನಾನು ಜನಕ್ಕೆ ಏನಾದ್ರು ಕೊಡ್ಬೇಕಂತ ಸ್ಯಾಟರ್ಡೆ ಸಂಡೇ ಸ್ಟಾಕ್ ಮಾರ್ಕೆಟ್ನ ಹೇಳ್ಕೊಡಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ಸಣ್ಣ 10x10 ಆಫೀಸು, ಅದು ಬೇರೆಯವ್ರ ಆಫೀಸು, ಬೇರೆ ಯಾರ್ದೋ ಆಫೀಸು, ಅವ್ರು ಚೀಟಿ ನಡೆಸ್ತಾ ಇದ್ರು. ಆ ಚೀಟಿ ನಡೆಸೋ ಆಫೀಸಲ್ಲೇ ನಾನು ಸಣ್ಣದಾಗಿ ಸ್ಟಾರ್ಟ್ ಮಾಡಿದೆ. ಸೊ ಒಂದು ಸಣ್ಣದಾಗಿ ಬ್ಯಾನರ್ ಹಾಕಿದ್ವಿ, ಫ್ರೀ ವರ್ಕ್ಶಾಪ್, ನಾವೇನು ದುಡ್ಡು ಚಾರ್ಜ್ ಮಾಡ್ತಾ ಇರಲಿಲ್ಲ. ಒಂದು ಸುಮಾರಾಗಿ ಒಂದು 200-300 ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಟ್ವಿ. ಅವಾಗ ಅವ್ರು ಹೇಳಿದ್ದೇನೆಂದರೆ, ಇದು ಸಣ್ಣದಾಗೆ ನೀವೇನು ಹೇಳ್ಕೊಡ್ತಿದ್ದೀರೋ ಜಸ್ಟ್ ಬೇಸಿಕ್ ಆಯಿತು, ನಮ್ಗೆ ಇನ್ನೂ ಅಡ್ವಾನ್ಸ್ ಲೆವೆಲ್ ಬೇಕು ಅಂತ ಜನಗಳೇ ಡಿಮ್ಯಾಂಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೊ 2016 ಸ್ಟಾರ್ಟ್ ಆಗಿರೋ ಸಂಸ್ಥೆ, ನಾವು ಫುಲ್ ಫ್ಲೆಡ್ಜ್ ಆಗಿ ಒಂದು ಮನೆ ತೊಗೊಂಡ್ವಿ, 2 BHK ಮನೆ. ನಾನು ನನ್ನ ಫ್ರೆಂಡ್ ನಾವಿಬ್ಬರು ಇಂಜಿನಿಯರಿಂಗ್ ಕ್ಲಾಸ್ಮೇಟ್ಸು, ಇಬ್ಬರು ಸ್ಟಾರ್ಟ್ ಮಾಡಿದ್ವಿ ಮನೆಯಲ್ಲೂ ಸಹ ನಮ್ಗೇನು ಕ್ಲಿಕ್ ಆಗಲಿಲ್ಲ. ಬಟ್ 2017, 18, 19, 20 ಬರೀ ಕತ್ಲೆ ಅಂದರೆ ನಮಗೆ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗಲ್ಲಿ ಏನೋ ಸ್ವಲ್ಪ ದುಡ್ಡು ಮಾಡ್ಕೋತಾ ಇದ್ವಿ. ಬಟ್ ಕೋಚಿಂಗ್ ಇನ್ಸ್ಟಿಟ್ಯೂಟ್ ಅಂತ ನಡೆಸಿದವಾಗ ನಮಗೆ ಬರೀ ಕತ್ಲು ಲೈಫಲ್ಲಿ. ಬಟ್ ಯಾವಾಗ ಕರೋನಾ ಸ್ಟಾರ್ಟ್ ಆಯಿತು ನೋಡಿ, ಯಲಹಂಕದಲ್ಲಿ ನಮ್ಮ ಬ್ರ್ಯಾಂಚಲ್ಲಿ ಫುಲ್ಲು ಸೀಟೇ ಇಲ್ಲ, ಫುಲ್ ಹೌಸ್ಫುಲ್ ಆಗಕ್ಕೆ ಸ್ಟಾರ್ಟ್ ಆಯಿತು. ಯಾಕಂದ್ರೆ ಅವಾಗ ಜನಕ್ಕೆ ಒಂದು ಎಚ್ಚರಿಕೆ, ಒಂದು ನಿದ್ದೆಯಿಂದ ಎದ್ದು ಬಂದಿದೆ ಕರೋನಾ ಆದ್ಮೇಲೆ ಜನ ಅಂತ ನಾನು ಹೇಳ್ತೀನಿ. ಎಸ್ಪೆಷಲಿ ಸ್ಟಾಕ್ ಮಾರ್ಕೆಟ್ ಫೀಲ್ಡ್ಗೆ ಎಲ್ಲಾನು ಕ್ಲೋಸ್ ಆಗಿತ್ತು ಕರೋನಾ ಟೈಮಲ್ಲಿ. ಎಲ್ಲ ಕ್ಲೋಸ್ ಆದರೂ ಸಹ ಬರೀ ಮೊಬೈಲು ಇಂಟರ್ನೆಟ್ ಇಟ್ಕೊಂಡು ಮನೆಯಲ್ಲೇ ಕೂತ್ಕೊಂಡು ಸಂಪಾದನೆ ಮಾಡೋಕ್ಕಾಗಿದ್ದು ಸ್ಟಾಕ್ ಮಾರ್ಕೆಟಲ್ಲಿ ಮಾತ್ರ. ಸೊ ಅವಾಗ ತುಂಬ ಜನಕ್ಕೆ ಕಲಿಬೇಕು ಅಂತ ಆಸಕ್ತಿ ಬಂದರು, ತುಂಬ ಜನ ಕಲಿತರು, ಹೌಸ್ಫುಲ್ ಆಯಿತು. ಯಲಹಂಕದಲ್ಲೇ ಈ ಪಕ್ಕದ ಆಫೀಸ್ ಮತ್ತೆ ತೊಗೊಂಡ್ವಿ. ಆ ಫುಲ್ಲು ಒಂದು ರೋಡ್ ಫುಲ್ಲು ಒಂದು 2-3 ಅಂಗಡಿ ತೊಗೊಂಡು ಅಂಗಡಿಗಳಲ್ಲೇ ನಡೆಸ್ತಾ ಇದ್ವಿ. ಒಂಥರ ಸಣ್ಣದಾಗಿ ಒಂದು ಆಫೀಸ್ಗಳು ಮಾಡ್ಕೊಂಡು ನಡೆಸ್ತಾ ಇದ್ವಿ. ಅದಾದಮೇಲೆ ನಮಗೆ ಒಂದು ಧೈರ್ಯ ಬಂತು, ರಾಜಾಜಿನಗರ ಬ್ರಾಂಚ್ಗೆ ಶಿಫ್ಟ್ ಆದ್ವಿ. ಸೊ ಇವತ್ತು ರಾಜಾಜಿನಗರ ಬ್ರಾಂಚ್ ಶಿಫ್ಟ್ ಆದಮೇಲೆ ಇವತ್ತು ನಾವು ಕೂತಿರೋದು ರಾಜಾಜಿನಗರ ಬ್ರಾಂಚಲ್ಲಿ. ಸೊ ಇಲ್ಲಿಂದ ಸ್ಟಾರ್ಟ್ ಆಗಿರೋ ಜರ್ನಿ ಇವತ್ತು ನಮಗೆ ಮೈಸೂರು, ಹುಬ್ಬಳ್ಳಿ, JP ನಗರ, ಯಲಹಂಕ, ಸೊ 5 ಬ್ರಾಂಚ್ ಇದೆ. ಮುಂದಿನ ದಿನಗಳಲ್ಲಿ ಇನ್ನೊಂದು 5 ಬ್ರಾಂಚ್ ಓಪನ್ ಮಾಡ್ತೀವಿ. ನನ್ನ ಉದ್ದೇಶ ಬಂದು ಜನಗಳಲ್ಲಿ ಶೇರ್ ಮಾರ್ಕೆಟ್ ಅಂದರೆ ಭಯ, ಏನೋ ಒಂದು ನಡಕ, ಇದೆಲ್ಲ ಸರಿ ಇಲ್ಲ, ಇದರಲ್ಲಿ ಕಳ್ಕೊಳ್ತಾರೆ ಅಂತ ಒಂದು ಮೂಢನಂಬಿಕೆ. ಇವಾಗ KTM ಡ್ಯೂಕ್ ಬೈಕ್ ಸರ್, ಸೊ ಅದು ಫಸ್ಟ್ ಗೇರಲ್ಲಿ ಓಡಿಸಿ ಸೆಕೆಂಡ್ ಗೇರಲ್ಲಿ ಓಡಿಸಿದ್ರೆ ಏನು ಆಕ್ಸಿಡೆಂಟ್ ಆಗಲ್ಲ, 5ನೇ ಗೇರಲ್ಲಿ ಹೋದ್ರೆ ಆಕ್ಸಿಡೆಂಟ್ ಆಗುತ್ತೆ. ಸ್ಟಾಕ್ ಮಾರ್ಕೆಟಲ್ಲಿ ಪ್ಲಸ್ಸು ಇದೆ ಮೈನಸ್ಸು ಇದೆ, ಬಟ್ ಪ್ಲಸ್ ಜಾಸ್ತಿ ಇದೆ. ಸೊ ಅದರಿಂದ ನಾನು ಇವತ್ತು ಸ್ಟಾಕ್ ಮಾರ್ಕೆಟನ್ನು ಎಲ್ಲರಿಗೂ ಒಂದು ಹೇಳ್ಕೊಡ್ಬೇಕು, ಪ್ಲಸ್ ಜಾಸ್ತಿ ಇದೆ. ಸೊ ನೀವು ಎಕ್ಸಾಂಪಲ್ ತಗೊಳ್ಳೋಣ ಸರ್, ಏನಕ್ಕೆ ಸ್ಟಾಕ್ ಮಾರ್ಕೆಟ್ ಬರಬೇಕು ಅಂತ ತುಂಬ ಜನ ಆಸಕ್ತಿಯಿಂದ ನೀವು ಪ್ರಶ್ನೆ ಕೇಳ್ಬೋದು. ಸರ್ FD ಮಾಡಿದ್ರೆ 6.5% ಬಡ್ಡಿ ಬರುತ್ತೆ. ರಿಯಲ್ ಎಸ್ಟೇಟಲ್ಲಿ ಹಾಕಿದ್ರೆ ನಿಮಗೆ ಸಿಕ್ಕಾಪಟ್ಟೆ ದುಡ್ಡು ಬೇಕು. ರಿಯಲ್ ಎಸ್ಟೇಟ್ಗೆ ಕೋಟ್ಯಾಂತರ ರೂಪಾಯಿ, ಅದು ಏನು ಬ್ಲ್ಯಾಕು ವೈಟು ಇದೆಲ್ಲನೂ ಬೇಕಾಗುತ್ತೆ. ಬಟ್ ಸ್ಟಾಕ್ ಮಾರ್ಕೆಟಲ್ಲಿ ಪಕ್ಕಾ ವೈಟು ಆ್ಯಂಡ್ ವರ್ಷಕ್ಕೆ ನಿಮ್ಗೆ ಒಂದು 15% ಆದಾಯ ಬರುತ್ತೆ. ಇನ್ಫ್ಲೇಷನ್, ನಮ್ಮ ದೇಶದಲ್ಲಿ ಇನ್ಫ್ಲೇಷನ್ ಸಿಕ್ಕಾಪಟ್ಟೆ ದೊಡ್ಡದಾಗಿದೆ ಸರ್. ಮೊನ್ನೆ ನಮ್ಮ ಸ್ಟೂಡೆಂಟ್ ಒಬ್ಬರು, ಸರ್ ಹಾಲು ಕುಡಿಯೋದು ಬಿಟ್ಬಿಟ್ಟೆ ಅಂದರು. ಸರ್ ಏನಕ್ಕೆ ಸರ್ ಅಂದರೆ, ಸರ್ ಹಾಲು ರೇಟ್ ಜಾಸ್ತಿ ಆಯಿತು ಅಂದರು. ನನಗೆ ಆಶ್ಚರ್ಯ ಆಯಿತು. ಇದನ್ನ ಏನಂತ ಕರೀತಾರೆ? ಇನ್ಫ್ಲೇಷನ್ ಅಂತ ಕರೀತಾರೆ. ಪೆಟ್ರೋಲ್, ಡೀಸೆಲ್, ಅಕ್ಕಿ, ಬೇಳೆ ಇದೆಲ್ಲ ರೇಟ್ಗಳು ಜಾಸ್ತಿ ಆಗ್ತಾನೇ ಇದೆ. ಸೊ ನಾವೇನು ಮಾಡ್ತೀವಿ, ರೇಟ್ ಜಾಸ್ತಿ ಆಯಿತು ಅಂತ ನಾವು ಸರ್ಕಾರದ ಮೇಲೆ ಹೊರೆ ಹಾಕ್ತೀವಿ, ಸರ್ಕಾರನ ಬೈಕೋತೀವಿ, ಈ ಸಮಾಜನ ಬೈಕೋತೀವಿ, ಎಲ್ಲನೂ ಮಾಡ್ತೀವಿ. ಬಟ್ ನಾವು ಬೆಳೀತಾ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಜನಗಳಿಗೆ ಏನಂದರೆ ನಾವು ಬೆಳೀತಾ ಇಲ್ಲ. ಸೊ ನೀವು ಎಲ್ಲರೂ ರೇಸಲ್ಲಿ ಮುಂದೆ ಹೋಗ್ತಾ ಇದ್ದಾರೆ, ನಾವು ಇನ್ನು ನಾವು ನಡ್ಕೊಂಡು ಬರ್ತಾ ಇದ್ದಾರೆ, ಎಲ್ಲ ಓಡ್ತಾ ಇದ್ದಾರೆ. ಓಡಬೇಕು ಅಂದರೆ ನಿಮ್ಮ ದುಡ್ಡನ್ನು ದುಡಿಸ್ಬೇಕು. ಮನುಷ್ಯ ದುಡಿಯೋಕ್ಕಾಗೋದು ದಿನಕ್ಕೆ 8 ಅವರ್ ಮಾತ್ರ, ಬಟ್ ದುಡ್ಡು 24 ಗಂಟೆ ದುಡಿಯುತ್ತೆ. ಮನುಷ್ಯನಿಗೆ ಕಾಯಿಲೆ, ನೆಗಡಿ, ಜ್ವರ ಎಲ್ಲನೂ ಬರುತ್ತೆ, ಕೆಮ್ಮು ಬರೋದು. ಬಟ್ ದುಡ್ಡಿಗೆಲ್ಲರೂ ಕೆಮ್ಮು ಬರುತ್ತಾ, ಜ್ವರ ಬರುತ್ತಾ? ಮನುಷ್ಯನಿಗೆ ಆಕ್ಸಿಡೆಂಟ್ ಆಗ್ಬೋದು, ಮನುಷ್ಯನಿಗೆ ಏಜ್ ಆಗ್ಬೋದು, ಬಟ್ ದುಡ್ಡಿಗೆ ಏಜ್ ಆಗಲ್ಲ, ದುಡ್ಡಿಗೆ ಆಕ್ಸಿಡೆಂಟ್ ಆಗಲ್ಲ. ದುಡ್ಡು 24 ಗಂಟೆ ದುಡಿಯುತ್ತೆ. ದುಡ್ಡಿಂದ ದುಡ್ಡು ಮಾಡಿದ್ರೆ ಮಾತ್ರ ಶ್ರೀಮಂತರಾಗ್ತೀವಿ. ಸೊ ಈ ಒಂದು ನನಗೆ ಅರ್ಥ ಆಗಿದ್ದು, ನಾನು ಕೆಲ್ಸಕ್ಕೆ ಹೋದಾಗ ನನಗೆ ಅರ್ಥ ಆಗಿದ್ದು. ಯಾಕಂದರೆ ಕೆಲಸ ಅನ್ನೋದು ಒಂಥರ ಬೆಳ್ಳಿ ಸ್ಪೂನಲ್ಲಿ ವಿಷ ಕೊಟ್ಟಂಗೆ. ಸೊ ಕೆಲಸ ಅನ್ನೋದು ಒಂಥರ ನೀವು 9 to 6 ಜಾಬ್ ಮಾಡ್ಕೊಂಡು ನಿಮಗೆ ಪ್ರಪಂಚದಲ್ಲಿ ಏನಾಗ್ತಾ ಇದೆ,
ಬೇರೆಯವ್ರು ಹೆಂಗ್ ಬೆಳೀತಾ ಇದಾರೆ ಅನ್ನೋದು ಮರ್ತೋಗ್ಬಿಡ್ತೀವಿ. ಸೊ ಆದ್ರಿಂದ ನನಗೆ ಅದು ಕ್ಲಾರಿಟಿ ಬಂದ್ಬಿಡ್ತು. ಯಾಕಂದ್ರೆ ನಾನು ಬಾಷ್ ಅನ್ನೋ ಕೆಲಸದಲ್ಲಿ ನಾನು ಮಾಡ್ಬೇಕಾದ್ರೆ ಸಕ್ಕದಾಯ್ತು ಸರ್ ಕೆಲಸ. ಏನಂದ್ರೆ ಆರಾಮಾಗಿ ಹೋಗೋದು. ಬಾಷಲ್ಲಿ ನಿಮ್ಗೆ ಹೇಳಿರ್ತೀರ ಅಂತ ಒಳ್ಳೆ ಕಂಪ್ನಿ, ಊಟ ಫ್ರೀ, ಲಂಚ್ ಫ್ರೀ, ಟ್ರಾವೆಲಿಂಗ್ ಫ್ರೀ, 35,000 ಸಂಬಳ, ಇನ್ನು ಇದಕ್ಕಿಂತ ಲೈಫ್ ಇಲ್ಲ. ಸೊ ನನಗೆ ಅನಿಸ್ತು, ಇದು ಎಂಥ ಲೈಫ್ ನನಗೆ ಸಿಕ್ಕಿದೆ, ನಾನು ಇಲ್ಲೇ ಇದ್ದರೆ ಲೈಫಲ್ಲಿ ನಾನು ಏನೂ ಆಗಲ್ಲ ಅನ್ಸ್ಬಿಡ್ತು. ಆವತ್ತು ನಾನು ಬಾಷ್ನ ಬಿಟ್ಟೆ ಸರ್. ಯೂಶಲಿ ಕಂಫರ್ಟ್ ಝೋನ್ ಬಂದರೆ ಜನ ಅಲ್ಲೇ ಹೋಗಿ ಸೇರ್ಕೊಂಡ್ಬಿಡ್ತಾರೆ, ಅಲ್ಲೇ ತುರ್ಕೊಂಡ್ಬಿಡ್ತಾರೆ, ಕಂಫರ್ಟ್ ಆಗಿದ್ದೀನಪ್ಪ ಅಂತ. ಬಟ್ ನನಗೆ ಕಂಫರ್ಟ್ ಅಂದರೆ ನನಗೆ ಇಷ್ಟ ಇಲ್ಲ. ನನಗೆ ಚಾಲೆಂಜಸ್ ಇರಬೇಕಂತ ನಾನು ಅಂಥ ಒಳ್ಳೆ ಕೆಲಸ ಬಿಟ್ಟು TD ಅಕಾಡೆಮಿನ ನಡೆಸ್ಕೊಂಡು ಅದರಲ್ಲೂ ಫೇಲ್ ಆಗಿ, ಬಟ್ ಇವತ್ತು ನನಗೆ ದೇವರು ಲೇಟಾಗಿ ಸಕ್ಸಸ್ ಕೊಟ್ರು ಒಂದು ದೊಡ್ಡ ಸಕ್ಸಸ್ಸೇ ಮಾಡಿದ್ದೀನಿ. ಆ್ಯಂಡ್ ಸೋ ಫಾರ್ ನನ್ನ ಸ್ಟೂಡೆಂಟ್ಸ್ ಆಗಲಿ ಎಲ್ಲರೂ ತುಂಬ ಖುಷಿಯಾಗಿದ್ದಾರೆ, ದುಡ್ಡು ಮಾಡ್ತಾ ಇದ್ದಾರೆ, ನನ್ನನ್ನು ನೆನೆಸ್ಕೋತಾರೆ, ನಮ್ಮ ಸಂಸ್ಥೆನ ನೆನೆಸ್ಕೋತಾರೆ. ಅದಕ್ಕಿಂತ ಒಂದು ಖುಷಿ ಇನ್ನೇನಿಲ್ಲ ಸರ್. ಓಕೆ ಸರ್, ನಾನೊಂದು ಪೇಪರ್ಗಳಲ್ಲೆಲ್ಲ ಓದಿದೆ ಸರ್ ನಿಮ್ಮ ಅಕಾಡೆಮಿ ಬಗ್ಗೆ. ಒಂದು 25,000 ಜನ ಈವರೆಗೂ ಲಾಭವನ್ನು ಪಡ್ಕೊಂಡಿದ್ದಾರೆ ಅಂತ ಅಂದ್ಬಿಟ್ಟು. ಯಾವ ರೀತಿ ಸರ್, ಅಂದರೆ ಕೇವಲ ತರಬೇತಿಯಿಂದನಾ ಅಥವಾ ನೀವು ಕೂಡ ಅವ್ರಿಗೆ ಟ್ರೇಡಿಂಗ್ನ ನೀವೇ ಮಾಡಿಸ್ತೀರಾ, ಹೇಗೆ ಸರ್ ಇದು? ಸರ್ ಇದರಲ್ಲಿ ಏನಂದರೆ ಸ್ಟಾಕ್ ಮಾರ್ಕೆಟ್ ಅಂದಿದ ತಕ್ಷಣ ತುಂಬ ಜನ ಅನ್ಕೋತಾರೆ ಕೋಚಿಂಗ್ ಅಂತ ಕರೀತಾರೆ, ಏನೋ ಟಿಪ್ಸ್ ಕೊಡ್ತಾರೆ ಅನ್ಕೋತಾರೆ. ನಾವು ಟಿಪ್ಸ್ ಎಲ್ಲ ಕೊಡಲ್ಲ ಸರ್. ಇವಾಗ ನಾನು ನಿಮ್ಗೆ ಹೇಳ್ತೀನಿ ರಿಲಯನ್ಸ್ ಶೇರ್ ತಗೊಳ್ಳಿ ಅಂತ, ನೀವು ತಗೊಳ್ತೀರಾ, ಲಾಭ ಮಾಡ್ತೀರಾ, 1 ಲಕ್ಷ ಲಾಭ ಮಾಡ್ತೀರಾ. ಬಟ್ ಮತ್ತೆ ಏನು ಮಾಡ್ತೀರಾ, ನನಗೆ ಫೋನ್ ಮಾಡ್ತೀರಾ, ಸರ್ ಇನ್ನೊಂದು ಶೇರ್ ಹೇಳಿ ಸರ್ ಅಂತ. ಸೊ ಇದು ಎಷ್ಟು ದಿನ ನಡೆಯುತ್ತೆ ನೀವೇ ಯೋಚನೆ ಮಾಡಿ. ಅದೇ ನೀವೇ ರಿಲಯನ್ಸ್ನ ಏನಕ್ಕೆ ಸರ್ ಕೊಟ್ಟರು ಅನ್ನೋದು ನೀವು ಕಂಡುಹಿಡ್ಕೊಂಡ್ಬಿಟ್ರೆ ಡೆಫಿನೆಟ್ಲಿ ನೀವು ಲೈಫ್ ಲಾಂಗ್ ನೀವೇ ಟ್ರೇಡ್ ಮಾಡ್ಕೋತೀರಾ. ಸೊ ಆ ಥರ ನಾವು ಒಂದು ಸ್ಟ್ರಕ್ಚರ್ ಯಾವ ಥರ ಮಾಡಿದ್ದೀವಿ ಅಂದರೆ, ಒಬ್ಬ ವ್ಯಕ್ತಿ ಏನೂ ಗೊತ್ತಿಲ್ಲ, ಇವನ್ ಒಂದು 10ನೇ ಕ್ಲಾಸ್ ಪಾಸ್ ಆಗಿದ್ದಾರೆ, ಆಟೋ ಡ್ರೈವರು, ಸ್ವಿಗ್ಗಿ ಝೊಮ್ಯಾಟೊ ಡೆಲಿವರಿ ಬಾಯ್ಸ್ಗೂ ಸಹ ನಾವು ಕರೆಸ್ಬಿಟ್ಟು ಶೇರ್ ಮಾರ್ಕೆಟ್ ಅಂದರೆ ಹಿಂಗಿರುತ್ತೆ, ಇದರಲ್ಲಿ ಹೂಡಿಕೆ ಮಾಡಬೇಕು, ಕಾಯಬೇಕು, ತಾಳ್ಮೆ ಇರಬೇಕು. ಶೇರ್ ಮಾರ್ಕೆಟಲ್ಲಿ ಇವತ್ತೇ ದುಡ್ಡು ಹಾಕಿ ಇವತ್ತೇ ಮಾಡ್ತೀನಿ ಅನ್ನೋದು ಮೂರ್ಖತನ. ಇಲ್ಲಿ ಕಾಯಬೇಕು, ಅಟ್ಲೀಸ್ಟ್ ಒಂದು 3 ತಿಂಗಳು ಕಾಯಬೇಕು. ಸೊ ನಾವು ಬ್ಯಾಂಕಲ್ಲಿ FD ಇಟ್ಟರೆ 1 ವರ್ಷ ಕಾಯ್ತೀವಿ 6%ಗೆ. ಶೇರ್ ಮಾರ್ಕೆಟಲ್ಲಿ FDಗಿಂತ ಡಬಲ್ ತ್ರಿಬಲ್ ಬರುತ್ತೆ. ಬಟ್ ಏನಂದರೆ ಕಲಿಬೇಕು. ನಾಲೆಜ್ ಈಸ್ ಪವರ್. ಇಲ್ಲಿ ನಮ್ಮ ಸಂಸ್ಥೆಯಲ್ಲಿ ನಾವು ಯಾವುದೇ ರೀತಿಯಾದ ಟಿಪ್ಸ್ ಕೊಡಲ್ಲ. ಸೆಬಿ ಗೈಡ್ಲೈನ್ಸ್ ಹೇಳುತ್ತೆ ಯಾರೂ ಟಿಪ್ಸ್ ಕೊಡಂಗಿಲ್ಲ, ನಾವು ಸಹ ಕೊಡಲ್ಲ. ಸೊ ನಾವಿಲ್ಲಿ ಮೀನನ್ನ ಹಿಡ್ಕೊಡಲ್ಲ, ಮೀನು ಹಿಡಿಯೋದು ಹೆಂಗೆ ಅಂತ ಹೇಳ್ಕೊಡ್ತೀವಿ. ಪ್ರಾಕ್ಟಿಕಲ್ ಆಗಿ ಪಕ್ಕದಲ್ಲೇ ಕುತ್ಕೊಂಡು ಹೇಳ್ಕೊಡ್ತೀವಿ. ಸೊ ಅದಕ್ಕೆ ನಾವು ಇಷ್ಟು ಹೆಸರುವಾಸಿ. ಯಾಕಂದರೆ ನಾವು ಆನ್ಲೈನಲ್ಲಿ ಮಾಡಿ ಇನ್ನೇನೋ ಆನ್ಲೈನಲ್ಲಿ ಹಂಗೆ ಬಂದ್ಬಿಡುತ್ತೆ, ಹಿಂಗೆ ಕೋಟಿ ಬಂದ್ಬಿಡುತ್ತೆ ಅಂದರೆ ಜನ ನಂಬಲ್ಲ. ಸೊ ಅದಕ್ಕೆ ನಾವು ಸಂಸ್ಥೆ ನಡೆಸ್ಕೊಂಡು ಆಫ್ಲೈನಲ್ಲಿ ನಿಮ್ಮ ಪಕ್ಕದಲ್ಲೇ ಕುತ್ಕೊಂಡು ಹೇಳ್ಕೊಡೋದ್ರಿಂದ ನಿಮ್ಗೆ ದುಡ್ಡು ಬಂದರೆ ನಿಮ್ಮ ಪಕ್ಕದವ್ರಿಗೆ ಹೇಳ್ತೀರಾ, ಹೋಗಪ್ಪ ಶೇರ್ ಮಾರ್ಕೆಟಲ್ಲಿ ಇರೋದು. ಫೀಸು ಸಹ ನಮ್ಗೆ ತುಂಬ ಕಡಿಮೆ. ಸೊ ಅದರಿಂದ ವರ್ಡ್ ಆಫ್ ಮೌತಿಂದನೇ ನಾವು ಇಷ್ಟು ಬೆಳೀತಾ ಇದ್ದೀವಿ. ಸೊ ಇವತ್ತು 25,000 ಜನ ಬಂದಿಲ್ಲಿ ಲಾಭ ಗಳಿಸಿದಾರೆ ಅಂದರೆ ಇದು ಅವ್ರ ಶ್ರಮನೂ ಇದೆ, ನಮ್ಮ ಶ್ರಮನೂ ಇದೆ. ಸೊ ಇದು ಇಂಡಿವಿಜುವಲಿಟಿ ಒಂದು ಪ್ರಿಫರೆನ್ಸ್ ಕೊಡ್ತೀವಿ. ನಾವಾಗ ನಾವು 100 ಜನಕ್ಕೆ ಪಾಠ ಮಾಡಿಬಿಟ್ಟು 100 ಜನಕ್ಕೆ ಒಬ್ಬ ಟ್ರೈನರು ಪಾಠ ಮಾಡೋಕ್ಕಾಗಲ್ಲ. ಅದಕ್ಕೆ ನಾವು 55 ಜನ ಎಂಪ್ಲಾಯೀಸ್ ಇಟ್ಕೊಂಡು ಆ 100 ಜನ ಏನು ಬಂದಿರ್ತಾರಲ್ಲ ಸಂಸ್ಥೆಗೆ, ಅವ್ರನ್ನೇ ಪ್ರತಿ 2-3 ಒಬ್ಬರು ಮೆಂಟರ್ ಕೊಟ್ಟು ಆ ಮೆಂಟರ್ ಅವ್ರಿಗೆ ಸಪೋರ್ಟ್ ಮಾಡಿ ಟ್ರೇಡಿಂಗ್ ಮಾಡೋದು ಹೆಂಗೆ, ಸ್ಟಾಪ್ ಲಾಸ್ ಇಡೋದು ಹೆಂಗೆ, ಸೊ ಇದನ್ನೆಲ್ಲನೂ ಕಂಪ್ಲೀಟ್ಲಿ ಹೇಳ್ಕೊಡ್ತೀವಿ. ಓಕೆ ಸರಿ, ಈ ಡ್ಯೂರೇಷನ್ ಎಷ್ಟು ಅಂತ? ಯಾಕೆಂದರೆ ಈಗ ಇದರೊಳಗಡೆ ಸ್ಟೂಡೆಂಟ್ಗಳು ಅಥವಾ ಬೇರೆ ಕೆಲಸ ಹೋಗುವಂಥವ್ರು ಅಥವಾ ಹೌಸ್ ವೈಫು ಅವ್ರದ್ದೇ ಆದಂಥ ಒಂದು ಟೈಮಿಂಗ್ಸ್ ಇರುತ್ತೆ. ಸೊ ಹೀಗಾಗಿ ನಿಮ್ಮದು ಟೈಮಿಂಗ್ಸ್ ಎಷ್ಟು ಗಂಟೆ ಇರುತ್ತೆ ಸರ್, ಹೇಗೆ ಅನ್ನೋಂಥದ್ದು? ಸರ್ ನಮ್ಮದು ಬಂದು ಫ್ರೈಡೇ, ಸ್ಯಾಟರ್ಡೆ, ಸಂಡೇ ಕ್ಲಾಸ್ ಇರುತ್ತೆ 3 ದಿವಸ. ಶುಕ್ರವಾರ 10 ಗಂಟೆಯಿಂದ 2 ಗಂಟೆ, ಶನಿವಾರ ಭಾನುವಾರ 10 ಗಂಟೆಯಿಂದ 5 ಗಂಟೆ. 3 ಡೇಸ್ ಕ್ಲಾಸಸ್ ಆದಮೇಲೆ 15 ಡೇಸ್ ಪ್ರಾಕ್ಟಿಕಲ್ಸ್ ಮಾಡಿಸ್ತೀವಿ. ತುಂಬ ಜನ ಹೆಣ್ಮಕ್ಳು ಬರ್ತಾರೆ, ಹೌಸ್ ವೈಫ್ ಬರ್ತಾರೆ. ಯಾಕಂದರೆ ಮನೇಲಿ ಕೂತ್ಕೊಂಡು ಹೌಸ್ ವೈಫ್ಸ್ಗೆ ಒಂದು ಮನೆ ಬಿಟ್ಟು ಬರೋದೇ ಒಂದು ತುಂಬ ಕಷ್ಟವಾದ ಪರಿಸ್ಥಿತಿ. ಬಟ್ ಮಕ್ಕಳನ್ನ ಸ್ಕೂಲಿಗೆ ಕಳಿಸಿ ಎಲ್ಲ ಫ್ರೀ ಆಗೋದೇ ಒಂದು 10 ಗಂಟೆಗೆ. ಯೂಶಲಿ 10 ಗಂಟೆಯಿಂದ 2 ಗಂಟೆಗೆ ಲೈವ್ ಟ್ರೇಡಿಂಗ್ ಕ್ಲಾಸಸ್ ನಡೆಯುತ್ತೆ, ಜೊತೆಗೆ ರಿವಿಷನ್ ಕ್ಲಾಸಸ್ ನಡೆಯುತ್ತೆ. ಟೋಟಲ್ 18 ಡೇಸ್ ಪ್ರೋಗ್ರಾಮ್. ಈ 18 ಡೇಸ್ ಪ್ರೋಗ್ರಾಮ್ಗೆ ನಾವು ಚಾರ್ಜ್ ಮಾಡೋದು ವೆರಿ ನಾಮಿನಲ್ 6,500. ಸಣ್ಣ ಬೆಲೆಗೆ ನಾವು ಒಂದು 6,500ಕ್ಕೆ 65 ಕೋಟಿ ಮಾಡೋದು ಹೆಂಗೆ ಅಂತ ನಾವು ಹೇಳ್ಕೊಡ್ತೀವಿ. ಅದು ಏನು ವಿತ್ ಲಾಜಿಕ್, ವಿತ್ ಪ್ರೂಫ್, ವಿತ್ ಪ್ರಾಕ್ಟಿಕಲ್ಸ್ ಪಕ್ಕದಲ್ಲೇ ಕೂತ್ಕೊಂಡು ಹೇಳ್ಕೊಡ್ತೀವಿ. ಸೊ ಅದರಿಂದ ಆ ಭರವಸೆಗೆ ನಮ್ಮ ಹತ್ರ ತುಂಬ ಜನ ಬರ್ತಾರೆ. ಅದು ಹೆಂಗೆ 65 ಕೋಟಿ ಮಾಡೋದು ಅಂತ ನೆಕ್ಸ್ಟ್ ಎಪಿಸೋಡಲ್ಲಿ ನಾನು ಲೈವ್ ಆಗಿ ನಿಮಗೆ ಪ್ರಾಕ್ಟಿಕಲ್ ವಿತ್ CAGR ಕ್ಯಾಲ್ಕುಲೇಟರ್ ನಾನು ತೋರಿಸ್ತೀನಿ. ಮನಸ್ಸಲ್ಲಿ ಎಲ್ಲ ಅಂದ್ಕೊಂಡಂಗೆ ನೀವು ಕಂಫರ್ಟ್ ಝೋನಲ್ಲಿ ಇದ್ದಿದ್ರೆ ಬಹುಶಃ ನೀವು BMTC ಸಂಸ್ಥೆನಲ್ಲಿ ಇರಬೇಕಿತ್ತು. ಎಸ್ ಅಲ್ವಾ ಸರ್? ಎಸ್ ಸರ್. ನನ್ನ ಬಾಷ್ ಆದಮೇಲೆ ನನ್ನ ಒಂದು ಮೂಲ ಬಂದು ನಮ್ಮ ತಂದೆಯವರು BMTC ಕಂಡಕ್ಟರ್ ಆಗಿದ್ದರು. ಸೊ ಯಲಹಂಕದಲ್ಲಿ G9 ಅನ್ನೋ ಬಸ್ಸಲ್ಲಿ ಕಂಡಕ್ಟರ್ ಆಗಿ ಓಡಿಸ್ತಾ ಇದ್ರು, ಕಂಡಕ್ಟರ್ ಆಗಿ ಕೆಲಸ ಮಾಡ್ತಾಯಿದ್ರು. ಸೊ
ಸೊ ನೀವು ನೋಡಿರ್ತಾರೆ ಕಂಡಕ್ಟರ್ ಕೆಲಸ ಅಂದರೆ ಇವಾಗ ಎಷ್ಟು ಕಷ್ಟ ಇದೆ ಅಂತ. ಸೊ ಅಚಾತುರ್ಯವಾಗಿ 2012ರಲ್ಲಿ ನಾನು ಅವಾಗ BE ಮಾಡ್ತಾ ಇದ್ದೆ, ಸೆಕೆಂಡ್ ಇಯರ್ BE. ಸೊ ನಮಗೆ ಯಾವುದೇ ರೀತಿಯಾದ ಬ್ಯಾಕ್ಗ್ರೌಂಡ್ ಇಲ್ಲ ಸರ್. ನಾನೊಬ್ಬ ಕಂಪ್ಲೀಟ್ಲಿ ಮಿಡಲ್ ಕ್ಲಾಸ್, ಲೋವರ್ ಮಿಡಲ್ ಕ್ಲಾಸ್ ಅಂತಾನೆ ಹೇಳ್ಬೋದು. ಒಂದು ಹೆಂಚಿನ ಮನೆ ಇತ್ತು, ಅದು ಏನೋ ನಮ್ಮ ತಾತ ಅವರ ಒಂದು ಆಸ್ತಿ ನಮ್ಮ ತಂದೆಗೆ ಬಂತು. ಒಂದು 30-40 ಸೈಟ್ ಇತ್ತು ಅಷ್ಟೇ, ಅದು ಬಿಟ್ಟರೆ ಝೀರೋ ಬ್ಯಾಕ್ಗ್ರೌಂಡು. ಸೊ ನಮ್ಮ ತಂದೆ ಆ ಥರ 2012ರಲ್ಲಿ ತೀರ್ಕೊಂಡವಾಗ ನಮ್ಗೊಂಥರ ರೋಡ್ ಬ್ಲಾಕ್ ಆಗೋಯ್ತು. ಒಂಥರ ಕಂಪ್ಲೀಟ್ಲಿ ಲೈಫೇ ಆಗುತ್ತಲ್ಲ, ಯಾರೂ ಇಲ್ಲ, ಸಪೋರ್ಟ್ ಇಲ್ಲ, ನಮ್ಮ ತಾಯಿ ಒಬ್ಬರೇ. ಸೊ ಏನೋ ನಮ್ಮ ತಂದೆಗೆ ಬಂದಿರೋವಂಥ ಸ್ವಲ್ಪ BMTC ಸಂಸ್ಥೆಯಿಂದ ಬಂದಿರೋ ಹಣದಿಂದ ಅದರಲ್ಲೇ ನಾವು ಬದುಕನ್ನು ಕಟ್ಕೊಂಡ್ವಿ, ಒಂದು ಮನೆ ಕಟ್ಕೊಂಡ್ವಿ. ಸೊ ಅಲ್ಲಿಂದ ಒಂದು ಭರವಸೆ ಬಂತು, ಒಂದು ಮನೆ ಕಟ್ಟಿದ್ವಿ. ಸೊ ಅದರಿಂದ ಒಂದು ಕೆಲಸ ಸಿಕ್ತು ನನಗೆ. ಸೊ BE ಮಾಡಿದೆ ಕಷ್ಟಪಟ್ಟು, ಅದಾದಮೇಲೆ MBA ಮಾಡಿದೆ. ಸೊ ಅದಾದಮೇಲೆ ನಾನು ಪಟ್ಟಿರೋ ಕಷ್ಟ, ಸೊ ಒಬ್ಬ ಮಿಡಲ್ ಕ್ಲಾಸ್ ಜನಗಳಿಗೆ ಏನಂದರೆ, ಒಬ್ಬ ಬಡವರಿಗೆ ಆ ಶ್ರೀಮಂತರಾಗೋದು ಹೆಂಗಂದರೆ, ಒಂದು ದೊಡ್ಡ ಗೋಡೆ ಇರುತ್ತೆ, ಆ ಗೋಡೆನ ಹೊಡೆಯೋದಕ್ಕೆ ತುಂಬ ಜನ ನಾನಾ ಪ್ರಯತ್ನ ಪಡ್ತಾರೆ. ಆ ಗೋಡೆನ ಅಗದು ಅದು ಒಂದು ಸತಿ ನೀವು ಗೋಡೆನ ಬ್ರೇಕ್ ಮಾಡಿದ್ರೆ, ಒಂದು ಸತಿ ನೀವು ಶ್ರೀಮಂತರಾದರೆ ನೆಕ್ಸ್ಟ್ 10 ಜನರೇಷನ್ ಸಹ ಶ್ರೀಮಂತರಾಗೇ ಇರ್ತೀರ. ಬಡತನದ ಗೋಡೆ ಹೆಂಗೆ ಹೊಡೆಯೋದು ಅಂತ ನಾನು ಹೇಳ್ಕೊಡ್ತೀನಿ. ಆ್ಯಂಡ್ ತುಂಬ ಜನ ಧನರೇಖೆ ಬರ್ದಿಲ್ಲ ನನಗೆ ಅಂತಾರೆ, ನನ್ನ ಹಣೆ ಬರೋನೇ ಸರಿ ಇಲ್ಲ ಅಂತಾರೆ. ಸೊ ನನ್ನನ್ನು ಒಂದು ಸತಿ ಮೀಟ್ ಮಾಡಿ, ಪ್ರತಿ ಭಾನುವಾರ 10 ಗಂಟೆಯಿಂದ 1 ಗಂಟೆಗೆ ಫ್ರೀ ವರ್ಕ್ಶಾಪ್ ಮಾಡ್ತೀನಿ. ಎಲ್ಲ ಬ್ರ್ಯಾಂಚಲ್ಲೂ ಮಾಡ್ತೀವಿ, 5 ಬ್ರ್ಯಾಂಚಲ್ಲೂ ಮಾಡ್ತೀವಿ, 10 ಬ್ರ್ಯಾಂಚಲ್ಲೂ ಮಾಡ್ತೀವಿ. ಒಂದು ಸತಿ ಈ ಶೇರ್ ಮಾರ್ಕೆಟ್ ಅನ್ನೋದು ತುಂಬ ಜನ ಇದು ವಿಷ ಅಂತಾರೆ, ಆ್ಯಕ್ಚುಲಿ ಇದು ಅಮೃತ. ಸೊ ಗೊತ್ತಿರೋರ್ಗೆ ಮಾತ್ರ ಇದು ಅಮೃತ. ಇವತ್ತು ನಾನು ಕೋಟ್ಯಾಂತರ ರೂಪಾಯಿ ನಾನು ದುಡ್ಡು ಮಾಡಿದ್ದೀನಿ ಶೇರ್ ಮಾರ್ಕೆಟಲ್ಲಿ ಅಂದರೆ, ಅದಕ್ಕೆ ವಿತ್ ಪ್ರೂಫ್, ವಿತ್ ದಾಖಲಾತಿ ನನ್ನ ಹತ್ರ ಇದೆ. ಸೊ ಯಾಕಂದರೆ ತುಂಬ ಜನ ನಂಬಲ್ಲ. ಸೊ ಇದನ್ನು ಏನೇ ಕೇಳಿದ್ರು ನೀವೆಷ್ಟು ಮಾಡಿದ್ದೀರಾ ಸರ್ ಅಂತಾರೆ. ಸೊ ನಾನು ಎಷ್ಟು ಮಾಡಿದ್ದೀನಿ ಅನ್ನೋದು ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಸೊ ಡೆಫಿನೆಟ್ಲಿ ನಿಮಗೆ ಲೈವ್ ಪ್ರೂಫ್ ಪ್ರಿಂಟೌಟ್ ಸಹ ಕೊಡ್ತೀವಿ. ಅಷ್ಟು ಒಂದು ಕ್ಲಾರಿಟಿ ಇದೆ, ಅಷ್ಟು ಟ್ರಾನ್ಸ್ಪರೆಂಟ್ ಆಗಿದ್ದೀನಿ ನಾನು. ಸೊ ಅದಕ್ಕೆ ನನ್ನನ್ನು ಮೀಟ್ ಮಾಡೋದಕ್ಕೆ ಪ್ರತಿ ಭಾನುವಾರ ಪ್ರತಿದಿನ ನನ್ನನ್ನು ಮೀಟ್ ಮಾಡೋದಕ್ಕೆ 100 ಜನ ಬಂದು ಮೀಟ್ ಮಾಡ್ತಾರೆ. ಆ್ಯಂಡ್ ಹಾನೆಸ್ಟಾಗೆ ಇರೋ ಸತ್ಯನ ಹೇಳ್ತೀವಿ. ಸ್ಟಾಕ್ ಮಾರ್ಕೆಟಲ್ಲಿ ತುಂಬ ಜನ ಅನ್ಕೋತಾರೆ, ಹಿಂಗೆ ದುಡ್ಡು ಹಾಕಿದ ತಕ್ಷಣ ಡಬಲ್ ಆಗುತ್ತೆ ಅನ್ಕೋತಾರೆ. ಅದು ಡಬಲ್ ಆಗಲ್ಲ ಸರ್. ಸೊ ದುಡ್ಡು ಹಾಕಿದ ತಕ್ಷಣ ತಿಂಗಳಿಗೊಂದು 2-3% ದುಡಿಬೋದು. ಸೊ ವರ್ಷಕ್ಕೊಂದು 30% ದುಡಿಬೋದು. ಸೊ ಒಂದು 10 ಲಕ್ಷ ಹಾಕಿದ್ರೆ ಒಂದು 3 ಲಕ್ಷ ದುಡಿಬೋದು. ಇದೇ ರಿಯಾಲಿಟಿ. 10 ಲಕ್ಷ ಹಾಕಿ ತಿಂಗಳಿಗೆ 20 ಲಕ್ಷ ಮಾಡ್ತೀನಿ, 10 ಲಕ್ಷ ಮಾಡ್ತೀನಿ. ದಯಮಾಡಿ ಆ ಥರ ಯೋಚನೆ ಇರೋರು ಶೇರ್ ಮಾರ್ಕೆಟ್ ದಯಮಾಡಿ ಬರಬೇಡಿ, ನಾನೇ ಕೇಳ್ಕೊತೀನಿ. ದುರಾಸೆ ಇರೋರು ಶೇರ್ ಮಾರ್ಕೆಟ್ ಬರಬೇಡಿ. ಆಸೆ ಇರೋರು ವೆಲ್ಕಮ್. ಆಸೆ ಇರೋರಿಗೆ ಫೀಲ್ಡೇ ಶೇರ್ ಮಾರ್ಕೆಟು, ದುರಾಸೆ ಇರೋರಿಗೆ ಈ ಫೀಲ್ಡ್ ಸೆಟ್ ಆಗಲ್ಲ. ಆಸೆ ಜೊತೆಗೆ ತಾಳ್ಮೆನೂ ಬೇಕು, ತಾಳ್ಮೆ ಇರಬೇಕು. ಸೊ ಡೆಫಿನೆಟ್ಲಿ ಆಸೆ ಇರೋರಿಗೆ ತಾಳ್ಮೆ ಇದ್ದೇ ಇರುತ್ತೆ, ದುರಾಸೆ ಇರೋರಿಗೆ ತಾಳ್ಮೆ ಇರಲ್ಲ. ಕಾಯ್ಬೇಕು ಸರ್. ಇವಾಗ ನೀವು ಲೆಟ್ಸೇ ಇವಾಗ ಏನೋ ಒಂದು ಹಾಕ್ತೀವಿ, ಬೀಜ ಹಾಕ್ತೀವಿ. ಸೊ ಅದು ಗಿಡ ಆಗಿ ಬೆಳೆಯೋದಕ್ಕೆ ಟೈಮ್ ಬೇಕು. ಸೊ ಇವತ್ತೇ ಬೀಜ ಹಾಕಿ ಇವತ್ತೇ ಕಿತ್ತಿ ನೋಡಿದ್ರೆ ಅದು ಬರಲ್ಲ. ಸೊ ಡೆಫಿನೆಟ್ಲಿ ಮಾರ್ಕೆಟಲ್ಲಿ ತಾಳ್ಮೆ ಅನ್ನೋದು ಒಂಥರ, ತಾಳ್ಮೆನೇ ಒಂದು ಬಂಗಾರ. ತಾಳ್ಮೆ ಇದ್ದರೆ ಶೇರ್ ಮಾರ್ಕೆಟಲ್ಲಿ ನಾನು ಹೇಳ್ತೀನಿ ನೋಡಿ, ನೀವು ಯಾರ್ಯಾರು ಈ ವಿಡಿಯೋ ನೋಡ್ತಾ ಇದ್ದೀರಾ ನೀವು ಸಹ ಕೋಟ್ಯಾಧಿಪತಿಗಳಾಗ್ತೀರ. ತಾಳ್ಮೆ ಒಂದು ಇಟ್ಕೊಳ್ಳಿ. ಸೊ ದುಡ್ಡು ಹಾಕಿ ಕಾಯಬೇಕು, ಶೇರ್ಗಳು ಮೇಲಕ್ಕೆ ಹೋಗುತ್ತೆ. ಒಳ್ಳೆ ಶೇರಲ್ಲಿ ದುಡ್ಡು ಹಾಕಬೇಕು. ಸೊ ಒಳ್ಳೆ ಶೇರ್ ಯಾವುದು, ಕೆಟ್ಟ ಶೇರ್ ಯಾವುದು, ಅದನ್ನು ಚೂಸ್ ಮಾಡೋದು ಹೆಂಗೆ, ಇದೊಂದು ಸೈನ್ಸ್ ಜೊತೆಗೆ ಮ್ಯಾಥಮೆಟಿಕ್ಸ್. ನಿಮ್ಗೆ ಏನು ಎಜುಕೇಷನ್ನೇ ಇಲ್ಲ ಅಂದ್ರೂ ತೊಂದರೆ ಇಲ್ಲ ಸರ್. 10ನೇ ಕ್ಲಾಸ್ ಓದಿದ್ರು ಸಹ ನಾವು ನಿಮಗೆ ಕಲಿಸೋವಷ್ಟು ಶಕ್ತಿ ನಮ್ಮಲ್ಲಿದೆ. ಓಕೆ ಸರ್, ಈಗ ನನಗೇನೋ ಒಂದಷ್ಟೆಲ್ಲ ಗೊತ್ತಿದೆ, ನಾನು ನಿಮ್ಮ ಆಫೀಸ್ಗೆ ಬಂದು ಒಂದಷ್ಟು ಟ್ರೇಡಿಂಗ್ ಮಾಡ್ಕೊತೀನಿ, ನೀವು ಸ್ವಲ್ಪ ಹೆಲ್ಪ್ ಮಾಡಿ ಅಂದರೆ ಸರ್ ನಿಮಗೆ ಗೊತ್ತಿದೆ, ಬಟ್ ಇಲ್ಲಿ ಟ್ರೇಡಿಂಗ್ ಮಾಡೋದಕ್ಕೆ ಹೆಲ್ಪ್ ಅಂದರೆ ನಾವು ನಿಮ್ಗೆ ಏನು ಕಾನ್ಸೆಪ್ಟ್ ಗೊತ್ತಿದೆಯೋ ಅದ್ರ ಮೇಲೆ ಎಲ್ಲಿ ತಗೋಬೇಕು, ಎಲ್ಲಿ ಮಾರಬೇಕು ಅಂತ ನಾವು ಲೈವಲ್ಲಿ ಜಸ್ಟ್ ಸಪೋರ್ಟ್ ಮಾಡ್ತೀವಿ. ಬಟ್ ಇದೇ ಶೇರ್ ತಗೊಳ್ಳಿ, ಇಲ್ಲೇ ದುಡ್ಡು ಹಾಕಿ ಇಲ್ಲೇ ಎಕ್ಸಿಟ್ ಆಗಿ ಅಂತ ನಾವು ಟಿಪ್ಸ್ ಕೊಡಲ್ಲ, ಬಟ್ ಸಪೋರ್ಟ್ ಮಾಡ್ತೀವಿ. ಇವಾಗ ನೀವು ಒಂದು ಪ್ರಶ್ನೆ ಇರುತ್ತೆ ನಿಮ್ಮ ತಲೆಯಲ್ಲಿ, ಒಂದು ಸರ್ ಇದನ್ನ ಇಲ್ಲಿ ತಗೋಬೋದಾ, ಈ ರೇಟಲ್ಲಿ ತಗೋಬೋದಾ, ಡೆಫಿನೆಟ್ಲಿ ವಿಲ್ ಸಪೋರ್ಟ್ ಯು ಆಸ್ ಅ ಪ್ರಾಕ್ಟಿಕಲ್ಸ್. ಬಟ್ ಇದನ್ನೇ ತಗೊಳ್ಳಿ, ಈ ರೇಟಲ್ಲಿ ತಗೊಳ್ಳಿ, ಈ ರೇಟಲ್ಲಿ ಮಾರಿ ಅಂತ ನಾವು ಯಾವುದೇ ರೀತಿಯಾದ ಟಿಪ್ಸ್ ಕೊಡಲ್ಲ. ಓಕೆ ಸರ್, ಈಗ BMTC ಜಾಬಲ್ಲಿ ನಿಮ್ಗೆ ಆಗಿತ್ತು, BMTCಗೂ ಹೋಗಿ ಜಾಬ್ನು ಕೂಡ ಮಾಡಿದ್ರ, ಚೆನ್ನಾಗಿತ್ತು, ಯಾಕೆ ಬಿಟ್ಟಿದ್ದು ಅಂತ? ಅದು ಮಾಡ್ಕೊಂಡಿದ್ದು ಮಾಡ್ಬೋದಿತ್ತು, ಅಥವಾ ಅದು ಅಲ್ಲೇ ಕಂಟಿನ್ಯೂ ಆಗಿರೋ ಬಹುಶಃ ಇವತ್ತು ನೀವು ಇಂಟರ್ವ್ಯೂ ಮಾಡ್ತಾ ಇರಲಿಲ್ಲ ಅನ್ಕೊಂತೀವಿ. ಡೆಫಿನೆಟ್ಲಿ ಸರ್ ಇವಾಗ ತಂದೆ ಕೆಲಸ ಅಂತ ನನಗೆ ಕೆಲಸ ಕೊಟ್ಟರು. ಅನುಕಂಪದ ಆಧಾರದ ಮೇಲೆ ತಂದೆ ತೀರ್ಕೊಂಡವಾಗ ಮಕ್ಕಳಿಗೆ ಕೆಲಸ ಕೊಡ್ತಾರೆ. ನಾನು ಬಾಷಲ್ಲಿ ನಾನು 2017 ಬಿಟ್ಟು TD ಅಕಾಡೆಮಿ ನಡೆಸ್ಕೊಂಡಿದ್ದೆ. ನಮ್ಮ ತಾಯಿ ಹಾಗೂ ನಮ್ಮ ರಿಲೇಟಿವ್ಸು ಪ್ರೆಷರ್ ಬಿತ್ತು, ನೀನು BE ಮಾಡಿ MBA ಮಾಡಿರೋ ಸೆಕೆಂಡ್ರಿ, ನಮ್ಗೆ ಅದೆಲ್ಲ ಬೇಕಾಗಿಲ್ಲ, ಸರ್ಕಾರಿ ಕೆಲಸ ನಿನ್ನ ಕೈಯಲ್ಲಿದೆ,
ನಿಮ್ ತಂದೆ ಕೆಲಸ ಏನು ಕಿರಿಯ ಸಹಾಯಕ ಜೂನಿಯರ್ ಅಸಿಸ್ಟೆಂಟ್, ನೀನು ಹೋಗ್ಲೇಬೇಕಂತ ಪ್ರೆಷರ್. ಸೊ ನಾನೇನ್ ಮಾಡಿದೆ, ನಾನು ಓಕೆ, ನನ್ಗೊಂದು ಮನ್ಸಿಗೆ ಅನಿಸ್ತು, ನಾನು ಹೆಂಗಿರೋ ಜನಸೇವೆ ಮಾಡ್ಲೇಬೇಕಂತ ಇದ್ದೀನಿ, ಸರ್ಕಾರಿ ಕೆಲಸನೂ ಒಂಥರ ಜನಸೇವೆನೇ ಅಂತ ಅನ್ಕೊಂಡು ನಮ್ಮ ತಂದೆ ದುಡ್ದಿರೋ ಸಂಸ್ಥೆಗೆ, ನಮ್ಗೆ ಅನ್ನ ಕೊಟ್ಟಿರೋ ಸಂಸ್ಥೆ BMTC, ಅದಕ್ಕೊಂದು ಋಣ ತೀರಿಸ್ಬೇಕಂತ ನಾನು ಹೋದೆ. ಸೊ ಡೆಫಿನೆಟ್ಲಿ ಮಾಡಿದೆ, ಒನ್ ಇಯರ್ ಮಾಡಿದೆ. ಸೊ ನನ್ನನ್ನು ಯಲಹಂಕದಲ್ಲಿ ಇದ್ದಿದ್ದು ನನ್ನ ಗುಂಜೂರು ಡಿಪೋ ಆಲ್ಮೋಸ್ಟ್ 48 ಕಿಲೋಮೀಟರ್ ದೂರ ಹಾಕಿದ್ರು. ಸೊ ತುಂಬ ರಿಕ್ವೆಸ್ಟ್ ಮಾಡಿಕೊಂಡೆ, ಬಟ್ ಅದು ಸಕ್ಸಸ್ ಆಗಲಿಲ್ಲ, ಬಟ್ ಟ್ರಾನ್ಸ್ಫರ್ ಅಂತೂ ಆಗಲಿಲ್ಲ. ಬಟ್ ದಿನ ಯಲಹಂಕದಿಂದ ಗುಂಜೂರಿಗೆ 3 ಬಸ್ ಟ್ರಾವೆಲ್ ಮಾಡಿಕೊಂಡು ಬರೀ 8,000 ರೂಪಾಯಿ ಸಂಬಳಕ್ಕೆ ನಾನು ಓಡಾಡಿದ್ದೀನಿ. ಇವತ್ತು 8 ಡಿಜಿಟ್ ಪ್ರಾಫಿಟ್ ಮಾಡ್ತಾ ಇದ್ದೀನಿ. 8,000 ರೂಪಾಯಿ ಸಂಬಳ ಇದು ನನಗೆ. ನಮ್ಮ ಎಂಪ್ಲಾಯೀಸ್ಗೆ ನಾನು ಹೇಳ್ತಾ ಇರ್ತೀನಿ ನನ್ನ ಬಗ್ಗೆ, ನಾನು 8,000 ರೂಪಾಯಿ ಸಂಬಳಕ್ಕೆ ಯಲಹಂಕದಿಂದ ಗುಂಜೂರ್ಗೆ, ಅದು ವಿತ್ ಸ್ಯಾಲ್ರಿ ಸ್ಲಿಪ್ ಸಹ ಇದೆ, ಓಡಾಡಿದ್ದೀನಿ. ನೀವು ಇವತ್ತು ನಮ್ಮ ಸಂಸ್ಥೆಯಲ್ಲಿ 30-40 ಸಾವಿರ ಸಂಬಳ ತಗೊಳ್ತಾರೆ ನಮ್ಮ ಎಂಪ್ಲಾಯೀಸ್. ನಂತರ ಆ ಥರ ಕಷ್ಟಗಳು ನಾನು ನೋಡಿದ್ದೀನಿ ಸರ್. BMTCಯಲ್ಲಿ ಏನಾಯ್ತು ಅಂದರೆ, ನಾನು ಕಂಟಿನ್ಯೂ ಮಾಡ್ತಾ ಇದ್ದೆ, ತುಂಬ ಚೆನ್ನಾಗಿ ಸರ್ವಿಸ್ ಓರಿಯೆಂಟೆಡ್ ಆಗಿ ನಾನು ಹೋಗಿದ್ದೆ. ಬಟ್ ಅದರಲ್ಲಿ ಅದರದ್ದೇ ಆದ ಪ್ಲಸ್ಸು ಮೈನಸ್ ಇರುತ್ತೆ. BMTC ಅಂದಮೇಲೆ ಕಿರಿಯ ಸಹಾಯಕನಾಗಿ, ಸೊ ಅಲ್ಲಿ ವರ್ಕ್ ಲೋಡ್ ಆಗಲಿ ಎಲ್ಲನೂ ಚೆನ್ನಾಗಿ, ತುಂಬ ಹೆವಿ ಪ್ರೆಷರ್ ಇರುತ್ತೆ, ಚೆನ್ನಾಗೂ ಇದೆ, ಬಟ್ ವರ್ಕ್ ಲೋಡು ಸಹ ಇದೆ. ಬಟ್ ನನಗೆ ಅಲ್ಲಿರೋರೆಲ್ಲ ಏನು ಹೇಳಿದ್ರು ಅಂದರೆ, ನೀನು ಇಷ್ಟೆಲ್ಲ ಓದಿ ಈ ಕೆಲಸಕ್ಕೆ ಬಂದಿರೋದು, ಇದು PUC ಅವ್ರು ಕೊಡೋವಂಥ ಕೆಲಸ, ನೀನು ಡಬಲ್ ಡಿಗ್ರಿ ಮಾಡಿ ಈ ಕೆಲಸಕ್ಕೆ ನೀನು ಸೂಟ್ ಆಗಲ್ಲ, ನಿನ್ಗೆ ಏನಾದ್ರು ಮತ್ತೆ ಚಾನ್ಸ್ ಸಿಗಿದ್ರೆ ನೀನು ಹೋಗ್ಬೋದು ಅಂತಲೇ ಹೇಳಿದರು. ಬಟ್ ನನಗೆ ಅದೊಂದು ಮೈಂಡಲ್ಲಿತ್ತು. BMTCಯಲ್ಲಿ ನನಗೆ ಲೈಫು ಕತ್ತಲ ಥರ ಕಾಣಿಸ್ತು ಮತ್ತೆ. ಅದು ಯಾಕಂದರೆ ಆ ಒಂದು 8,000 ಸಂಬಳ, ನೆಕ್ಸ್ಟ್ 30,000 ಸಂಬಳ, ಲೈಫಲ್ಲಿ ಹಿಂದೆ ತಿರುಗಿ ನೋಡಿದ್ರೆ ನಾವು ಏನೂ ಮಾಡಿರಲ್ಲ. ಮ್ಯಾಕ್ಸಿಮಮ್ ಒಂದು ಮನೆ ತೊಗೋಬೋದೇನೋ, ಒಂದು ಕಾರ್ ತೊಗೋಬೋದೇನೋ, ಅದು ಯಾವಾಗ ರಿಟೈರ್ಮೆಂಟ್ ಸ್ಟೇಜಲ್ಲಿ. ಬಟ್ ನನಗೇನಂದರೆ, ಲೈಫಲ್ಲಿ ಏನಾದ್ರು ಒಂದು ವ್ಯಾಲ್ಯೂ ಕೊಡಬೇಕಾಯ್ತು ಜನಕ್ಕೆ. ಸೊ BMTC ಕೆಲಸ ನಾನು ಸಡನ್ನಾಗೆ ಸೆಪ್ಟೆಂಬರ್ 5ನೇ ತಾರೀಕು, ಸೊ ಟೀಚರ್ಸ್ ಡೇ ದಿವಸ ನನಗೆ ಒಂದು ಕರೆ ಬರುತ್ತೆ. ಸೊ ನಾನು ಅವತ್ತೇನೋ ಒಂದು ಹೆಲ್ತ್ ಇಶ್ಯೂಸಿಂದ ಹೋಗೋಕ್ಕಾಗಲ್ಲ. ಸೊ ನಮ್ಮ ಒಂದು ಆಫೀಸರ್ಸ್ಗಳು, ನೀನು ಬಂದಿಲ್ಲ ಅಂದರೆ ನಿನ್ನ ಡಿಸ್ಮಿಸ್ ಮಾಡಿಬಿಡ್ತೀನಿ, ಸಸ್ಪೆಂಡ್ ಮಾಡ್ತೀನಿ ಅಂತ ಒಂದು ಸಿಕ್ಕಾಪಟ್ಟೆ ಅವಾಚ್ಯ ಶಬ್ದಗಳಿಂದ ಮಾತಾಡ್ತಾರೆ. ಸೊ ಬಟ್ ನನಗೆ ಅವತ್ತು ತುಂಬ ಮನಸ್ಸಿಗೆ ಬೇಜಾರಾಗಿ ನಾನು ಮನೆಯಲ್ಲಿನೂ ಸಹ ಹೇಳಿದೆ, ಸೊ ನಾನು ಹೋಗಲ್ಲ ಇನ್ನು ಕೆಲಸಕ್ಕೆ ಅಂತ. ಸುಮ್ಮನೆ ಆದರೂ ಮನೆಯವರು. ಆಮೇಲೆ 2020 ನಾನು ಕೆಲಸ ಬಿಟ್ಟಿದ್ದು BMTC. ಸೊ ಹೋಗಲೇ ಇಲ್ಲ, ಬೇಜಾರಾಗಿ ಮನೇಲಿ ಹಿಂಗೆ ಕೂತಿದ್ದೆ. ಸೊ ಆಫೀಸ್ ಇತ್ತು ಯಲಹಂಕದಲ್ಲಿ, ಆಫೀಸ್ ಅಂತೂ ನಾನು ಕ್ಲೋಸ್ ಮಾಡಿರಲಿಲ್ಲ 4 ವರ್ಷದಿಂದ. ನಾನು ಸುಮ್ಮನೆ ಹೋಗ್ಬಿಟ್ಟು ಮಾರ್ಕೆಟ್ ನೋಡೋದು, ಚಾಟ್ ನೋಡೋದು, ಜೋಬಲ್ಲಿ ₹1 ದುಡ್ಡಿಲ್ಲ, ಸುಮ್ಮನೆ ಚಾಟ್ ನೋಡೋದು, ಈ ಗ್ರಾಫ್ಗಳು ನೋಡ್ಕೊಳ್ಳೋದು, ಪ್ರತಿ ಸಂಡೇ ವರ್ಕ್ಶಾಪ್ ಅಂತ ಮಾಡೋದು. ಸೊ ವರ್ಕ್ಶಾಪ್ಗೆ ನಾವು ತುಂಬ ನಾಮಿನಲ್ ಒಂದು ₹500 ಚಾರ್ಜ್ ಮಾಡ್ತಾ ಇದ್ವಿ. ಸೊ ಜನಕ್ಕೆ ಕ್ಯೂರಿಯಾಸಿಟಿ, ಕರೋನಾ ಟೈಮ್ ಬೇರೆ, ₹500 ವರ್ಕ್ಶಾಪ್ ಅಂತ ಬೇರೆ ಹಾಕಿದ್ದಾರೆ, ಅದು ಯಲಹಂಕ. ತುಂಬ ಜನ ನಮಗೆ ಯಲಹಂಕದಲ್ಲಿ ನಾವು ಸಂಸ್ಥೆ ಇದ್ದಿದ್ದರಿಂದ JP ನಗರ, ಜಯನಗರದವರು ತುಂಬ ಅವಮಾನ ಮಾಡಿದ್ರು. ಓ ಯಲಹಂಕನ, ಶ್ರೀಲಂಕಾ ಅಷ್ಟು ದೂರ ಇದೆ, ನಾವೇನಕ್ಕೆ ಬರೋಣ ಅಂತ. ಬಟ್ ನನಗೆ ಅವತ್ತು ಸಾಥ್ ಕೊಟ್ಟಿದ್ದು ಉತ್ತರ ಕರ್ನಾಟಕ ಜನತೆ. ಸೊ ನಮ್ದು ಗೂಗಲಲ್ಲೆಲ್ಲ ತುಂಬ ರೇಟಿಂಗ್ಸ್ ಚೆನ್ನಾಗಿತ್ತು. ಉತ್ತರ ಕರ್ನಾಟಕದಿಂದ ಬರ್ತಾರೆ ಜನ ನಮಗೆ. ಇವತ್ತು ಸಹ ಉತ್ತರ ಕರ್ನಾಟಕದವರೇ ನಮ್ಮ ಸಂಸ್ಥೆಗೆ ಹೆಚ್ಚಾಗಿ ಬರೋದು. ಸರ್ ಬೆಂಗಳೂರು ಜನ ಹೆಂಗಂದ್ರೆ, ಬೆಳಗ್ಗೆ 4:00 ಹೊಸಕೋಟೆ ಬಿರಿಯಾನಿಗೆ ಹೋಗ್ಬಿಟ್ಟು ಬಿರಿಯಾನಿ ತಿನ್ಕೋತಾರೆ. ಬಟ್ ಶೇರ್ ಮಾರ್ಕೆಟ್ ಕಲಿಯೋಣ ಅಟ್ಲೀಸ್ಟ್ 10 ಗಂಟೆಗೆ ಬನ್ನಿ ಅಂದ್ರೂ ಬರಲ್ಲ. ನಂದಿ ಹಿಲ್ಸ್ಗೆ ಬೇಕಾದ್ರೆ ಹೋಗ್ತಾರೆ 4 ಗಂಟೆಗೆ. ಬಟ್ ಶೇರ್ ಮಾರ್ಕೆಟ್ ಕಲಿಯೋಣ ಬನ್ನಿ ಕಲ್ತ್ಕೊಳ್ಳೋಣ ಅಂದ್ರೂ ಒಂದು ಆಸಕ್ತಿ ತೋರಿಸ್ಲಿಲ್ಲ. ಅವಾಗ ನಮ್ಮ ಕೈ ಹಿಡಿದಿದ್ದು ಉತ್ತರ ಕರ್ನಾಟಕ ಜನತೆ. ಯಲಹಂಕದಲ್ಲಿ ನಾವು ಸಣ್ಣದಾಗಿ ಏನು ಬ್ರಾಂಚನ್ನು ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಸಪೋರ್ಟ್ ಮಾಡಿದ್ದವರೇ. ಸೊ ನಮ್ಮದು ಇವತ್ತು ಆನ್ಲೈನ್ ಕೋರ್ಸ್ ಇದೆ ಸರ್, ಆನ್ಲೈನಲ್ಲೂ ಕೋರ್ಸಸ್ ತಗೊಳ್ತಾರೆ. ಯೂಟ್ಯೂಬಲ್ಲಿ ಕೋರ್ಸ್ಗಳು, ಅಂದರೆ ಯೂಟ್ಯೂಬಲ್ಲಿ ತುಂಬ ಎಜುಕೇಷನಲ್ ವಿಡಿಯೋಸ್ ಇದೆ. ಯೂಟ್ಯೂಬ್ TD ಕನ್ನಡ ಅಂತ ಚಾನಲ್ ಇದೆ. ಸೊ ನಾನು ಅದೇ ಹೋಗಿ ಸ್ಟಾರ್ಟ್ ಮಾಡಿದೆ. ಲೈಫಲ್ಲಿ BMTC ಬಿಟ್ಟೆ, ಬಾಷ್ ಬಿಟ್ಟೆ, TD ಅಕಾಡೆಮಿನೂ ಫೇಲು. ಸುಮ್ಮನೆ ಓಪನ್ ಮಾಡಿದೆ TD ಅಕಾಡೆಮಿನ. ಲಾಸ್ಟ್ ದೇವ್ರೆ, ಇದೊಂದು ಲಾಸ್ಟ್ ಸತಿ ನಾನು ಶಟರ್ ಓಪನ್ ಮಾಡ್ತಾ ಇದ್ದೀನಿ ಅಕಾಡೆಮಿನ. ನೀನು ಏನಾದ್ರು ಕೈ ಹಿಡಿದ್ರೆ TD ಅಕಾಡೆಮಿ, ಇಲ್ಲ ಮತ್ತೆ ಹೆಂಗಿರೋ BE ಮಾಡಿದ್ದೀನಲ್ಲ, ಯಾವುದೋ ಒಂದು ಸಾಫ್ಟ್ವೇರ್ ಜಾಬ್ಗೆ ಹೋಗ್ಬಿಡೋಣ ಅಂತ TD ಅಕಾಡೆಮಿ ಮತ್ತೆ ಸ್ಟಾರ್ಟ್ ಮಾಡಿದೆ. ಅವತ್ತಿಂದ ಯಾವತ್ತು ಹಿಂದೆ ನಾವು ತಿರುಗಿ ನೋಡಿಲ್ಲ. ಇವತ್ತಿಗೂ ಸಹ ಯಶಸ್ವಿಯಾಗಿ ಓಡ್ತಾ ಇದೀವಿ. ಯಾವ ಸ್ಪೀಡಲ್ಲಿ ಓಡ್ತಾ ಇದೀವಿ ಅಂದ್ರೆ, ಕರ್ನಾಟಕದ ಪ್ರತಿ ಜಿಲ್ಲೆಗೂ TD ಅಕಾಡೆಮಿ ತರಬೇತಿ ಕೇಂದ್ರಗಳು ಬರುತ್ತೆ. ಸ್ಟಾಕ್ ಮಾರ್ಕೆಟ್ ಅನ್ನ ನಮ್ಮ ಕರ್ನಾಟಕದಲ್ಲಿ, ಇಡೀ ಭಾರತಕ್ಕೆ ಅತಿ ಹೆಚ್ಚು ಟ್ರೇಡರ್ಗಳನ್ನ ನಮ್ಮ ಕರ್ನಾಟಕದಲ್ಲಿ ಸೃಷ್ಟಿ ಮಾಡ್ಬೇಕಂತ ನಾನು ಹೋರಾಡ್ತಾ ಇದ್ದೀನಿ. ಇವತ್ತಿಗೂ ಸಹ ಸರ್ ನಾನು ಒಂದೇ ಒಂದು ದಿವಸ ವೀಕ್ಲಿ ಆಫ್ ಇಲ್ಲ. 4 ವರ್ಷಗಳಿಂದ ಪ್ರತಿ ಶುಕ್ರವಾರ, ಶನಿವಾರ, ಭಾನುವಾರ ರಾಜಾಜಿನಗರಲ್ಲಿ ಕ್ಲಾಸ್ ಮಾಡೇ ಮಾಡ್ತೀನಿ.
ದುಬೈಗೆ ಹೋಗಿರ್ಬೋದು, ಎಲ್ಲೇ ಹೋಗಿರ್ಬೋದು, ಶುಕ್ರವಾರ ಬಂದು ಇಲ್ಲಿ ಹಾಜರಾಗ್ತೀನಿ. ಸೊ ಕ್ಲಾಸ್ ಮಾಡ್ತಾ ಇದ್ದೀನಿ. ಸೊ ಅದೊಂದು ಕಮಿಟ್ಮೆಂಟ್ ಇದೆಯಲ್ಲ ಜನಗಳಿಗೋಸ್ಕರ. ಡೇ ಆ್ಯಂಡ್ ನೈಟ್ ಫ್ಯಾಮಿಲಿ ಎಲ್ಲ ಸೈಡಿಗೆ ಬಿಟ್ಟು ಬರೀ ನಮ್ಮ ಫ್ಯಾಮಿಲಿ ಅಂದರೆ ನನಗೆ ನಮ್ಮ ಕರ್ನಾಟಕದ ಟ್ರೇಡರ್ಸ್ ಇವರೇ ನನ್ನ ಫ್ಯಾಮಿಲಿ. ಸೊ ಇವತ್ತು ನಮ್ಮ ಟ್ರೇಡರ್ಸ್ ಫ್ಯಾಮಿಲಿ ಎಷ್ಟು ದೊಡ್ಡದಂದ್ರೆ 25,000 ಜನ ಟ್ರೇಡರ್ಸ್ ಫ್ಯಾಮಿಲಿ ಇದ್ದಾರೆ. ಸೊ ನಮ್ಮ ಸಂಸ್ಥೆಯಲ್ಲಿ ಏನಿಲ್ಲ ಅಂದ್ರೂ ರಾಜಾಜಿನಗರ್ ಬ್ರಾಂಚಲ್ಲಿ ಒಂದು 250 ಜನ ಸ್ಟೂಡೆಂಟ್ಸ್ ಇರ್ತಾರೆ. ಸೊ ಒಂದು ದಲಾಲ್ ಸ್ಟ್ರೀಟ್ ಆಫ್ ಕರ್ನಾಟಕ ಅಂದ್ರೆ ಅದು TD ಅಕಾಡೆಮಿ ರಾಜಾಜಿನಗರ. ಅದನ್ನ ನಾನು ಘಂಟಾಘೋಷವಾಗಿ ಹೇಳ್ತೀನಿ. ಅಷ್ಟು ಒಂದು ದೊಡ್ಡ ಸಾಮ್ರಾಜ್ಯನ ಕಟ್ಟಿದ್ದೀನಿ. ಒಂದು 10x10 ಅಲ್ಲಿ ಸ್ಟಾರ್ಟ್ ಮಾಡಿರೋದು. ಇವತ್ತು 6,000 ಸ್ಕ್ವೇರ್ ಫೀಟ್ ಆಫೀಸ್ ಮಾಡಿದ್ದೀನಿ. ಸೊ 6,000 ಸ್ಕ್ವೇರ್ ಫೀಟ್ 60,000 ಸ್ಕ್ವೇರ್ ಫೀಟ್ ಆಫೀಸ್ ಆಗುತ್ತೆ. ಅದು ನೋಡ್ತಾರೆ ನಮ್ಮ ಜನತೆ ಅಂತ ನಾನು ಹೇಳ್ತೀನಿ. ಓಕೆ, ಇನ್ನು ಸರ್ ತಮ್ಮ ಒಂದು ಸಂಸ್ಥೆಯ ಈ ಒಂದು ಸಾಧನೆಯನ್ನ ಗುರುತಿಸಿ ಪ್ರಶಸ್ತಿಗಳು ಕೂಡ ತಮಗೆ ಬಂದಿದೆ, ಅದ್ರ ಬಗ್ಗೆ ಹೇಳ್ಬೋದಾ ಸರ್? ಎಸ್ ಸರ್, ಡೆಫಿನೆಟ್ಲಿ ಸರ್. ನನಗೆ ET ದ ಮೋಸ್ಟ್ ಟ್ರಸ್ಟೆಡ್ ಸ್ಟಾಕ್ ಮಾರ್ಕೆಟ್ ಅಂತ ಅವಾರ್ಡ್ ಅಂತಾನು ನನಗೆ ET ಎಕನಾಮಿಕ್ ಟೈಮ್ಸ್ ಆಫ್ ಇಂಡಿಯಾ ಇಂದ ಬಂದಿದೆ. ಜೊತೆಗೆ ನಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ 5 ಡಿಗ್ರಿಗಳು ಅಂದ್ರೆ NISMಗಳು 5 ಎಕ್ಸಾಮ್ಗಳನ್ನ ಬರ್ದೀನಿ. NISM 8, NISM 5 ಅಂತ ಇಕ್ವಿಟಿ ಡಿರೈವೇಟಿವ್ಸ್ ಅಲ್ಲಿ ನಾನು ಸರ್ಟಿಫೈ ಆಗಿದ್ದೀನಿ. NISM ಇನ್ವೆಸ್ಟ್ಮೆಂಟ್ ಅಡ್ವೈಸರ್ ಅಲ್ಲಿ ಸರ್ಟಿಫೈ ಆಗಿದ್ದೀನಿ. ರಿಸರ್ಚ್ ಅನಲಿಸ್ಟ್ ಆಗಿ ಸರ್ಟಿಫೈ ಆಗಿದ್ದೀನಿ. ಸೊ ಸೆಬಿ ಮುಖಾಂತರ NISM ಅಂತ ಒಂದು ಸಂಸ್ಥೆ ಇದೆ. ಆ ಸಂಸ್ಥೆಯಲ್ಲಿ ತುಂಬ ಎಕ್ಸಾಮ್ಗಳು ಬರ್ದಿದ್ದೀನಿ. BE MBA ಮಾಡಿದ್ದೀನಿ. ಸೊ ಜೊತೆಗೆ ಇದು ಮಾರ್ಕೆಟಲ್ಲಿ ದಾಖಲಾತಿಗಳನ್ನ ಕ್ರಿಯೇಟ್ ಮಾಡಿದ್ದೀನಿ. ಅಂದ್ರೆ ದಾಖಲೆ ಅಂದ್ರೆ ಪ್ರಾಫಿಟ್. ಸೊ ಪ್ರಾಫಿಟ್ ಸ್ಪೀಕ್ಸ್ ಮೋರ್. ದುಡ್ಡು ಮಾತಾಡುತ್ತೆ, ನಾನ್ ಮಾತಾಡೋದಕ್ಕಿಂತ ನಾನು ಮಾಡಿರೋ ಪ್ರಾಫಿಟ್ ಜಾಸ್ತಿ ಮಾತಾಡುತ್ತೆ, ಜೋರಾಗಿ ಮಾತಾಡುತ್ತೆ. ಸೊ ಅದನ್ನು ಸಹ ನಾವು ಡೈರೆಕ್ಟ್ ಆಗಿ ನಾನು ತೋರಿಸ್ಬೋದು ನಿಮ್ಗೆ. ಸೊ ವೀಕ್ಷಕರಲ್ಲಿ ಡೆಫಿನೆಟ್ಲಿ ಕಮೆಂಟ್ಸ್ ಬಂದೇ ಬರುತ್ತೆ, ಪ್ರಾಫಿಟ್ ತೋರಿಸಿ, P&L ತೋರಿಸಿ ಅಂತ. ಡೆಫಿನೆಟ್ಲಿ ನಾವು P&L ತೋರಿಸ್ತೀವಿ. ನಥಿಂಗ್ ಟು ವರಿ. ಸರಿ, ನೀವು ಪ್ರಾಫಿಟ್ ಅಂತ ಈಗ ಒಂದು ಕನ್ಫ್ಯೂಷನ್ ಇದೆ ಸರ್. ನೀವು ವೈಯಕ್ತಿಕವಾಗಿ ಮನೋಜ್ ಕುಮಾರ್ ಅವ್ರು ವೈಯಕ್ತಿಕವಾಗಿ ಮಾಡಿರೋ ಟ್ರೇಡಿಂಗಾ ಅಥವಾ TD ಓವರ್ ಆಲ್ ಬಿಸ್ನೆಸ್ ಟ್ರೇಡಿಂಗ್ ದ ಪ್ರಾಫಿಟ್? ಇದು ನಂದು ವೈಯಕ್ತಿಕವಾಗಿ ಮನೋಜ್ ಕುಮಾರ್ ಪ್ರಾಫಿಟ್. ಇದು ನನ್ನ ಪರ್ಸನಲ್ ಇಂಡಿವಿಜುವಲ್. ಸೊ ನಾನು ಕಳೆದ ವರ್ಷ 1 ಕೋಟಿ ಪ್ರಾಫಿಟ್ ಮಾಡಿದ್ದೀನಿ. ಅದು ನಮ್ಮ ಯೂಟ್ಯೂಬ್ ಚಾನಲ್ ಇದೆ, ನನ್ನ ಪರ್ಸನಲ್ ಪ್ರಾಫಿಟ್. ಅಂಡ್ ಈ ವರ್ಷನೂ ಇಟ್ಸ್ ಮೋರ್ ದೆನ್ 1 crore. ಸೊ ಟೋಟಲ್ 2 ಕೋಟಿ ಪ್ರಾಫಿಟ್ ನನ್ನ ಹತ್ರ ದಾಖಲಾತಿಗಳಿದೆ. ಸೊ ಪರ್ಸನಲಿ ನನ್ನ ಟ್ರೇಡಿಂಗು. ಸೊ ಅದಕ್ಕೆ ಕ್ಯಾಪಿಟಲ್ ಎಲ್ಲ ನಾನು ಸಂಗ್ರಹಿಸೋದಕ್ಕೆ ಇಷ್ಟು ವರ್ಷ ತಗೊಂಡಿದ್ದೀನಿ. ಸೊ ಕ್ಯಾಪಿಟಲ್ ಡೆಫಿನೆಟ್ಲಿ ಇವಾಗ ನೀವು ಬೆಳೀತಾ ಇದ್ದೀರ ಅಂದ್ರೆ ನಿಮಗೆ ದುಡ್ಡು ಕೊಡೋದಕ್ಕೆ 1000 ಜನ ಬರ್ತಾರೆ. ಸೊ ಇವತ್ತು ನಾನು ಟ್ರೇಡ್ ಮಾಡ್ತೀನಿ ಅಂದ್ರೆ ನನಗೆ ದುಡ್ಡು ಕೊಡೋರು 1000 ಜನ ಬರ್ತಾರೆ. ಬಟ್ ನಾನು ಯಾವುದೇ ರೀತಿಯಾದ ದುಡ್ಡು ಇಸ್ಕೊಂಡಿಲ್ಲ. ನನ್ನ ಪರ್ಸನಲ್ ಕ್ಯಾಪಿಟಲ್ ಅಲ್ಲೇ ನಾನು ಟ್ರೇಡ್ ಮಾಡಿರೋದು. ನಾನು ಯಾವುದೇ ರೀತಿಯಾದ ದುಡ್ಡು ಇಸ್ಕೊಂಡು ಬೇರೆಯವ್ರ ಹತ್ರ ಟ್ರೇಡ್ ಮಾಡಲ್ಲ. ಓನ್ಲಿ ಮೈ ಪರ್ಸನಲ್ ಪೋರ್ಟ್ಫೋಲಿಯೋ ಐ ಆಮ್ ಹ್ಯಾಂಡ್ಲಿಂಗ್. ಓಕೆ ಸರ್, ಇನ್ನೂ ಕೆಲವೊಂದಷ್ಟು ವರ್ಗ ಇದೆ. ನೀವೇ ಸ್ಟಾರ್ಟ್ ಮಾಡಿ ನಾವು ಅಮೌಂಟ್ ಎಲ್ಲ ಕೊಡ್ತೀವಿ, ನಾವೇನು ಇನ್ವಾಲ್ವ್ ಆಗಲ್ಲ, ನೀವೇ ನಿಮ್ಮ TD ಅಕಾಡೆಮಿನವರೇ ನೀವೇ ಅದನ್ನ ಬಿಸ್ನೆಸ್ ನ ರನ್ ಮಾಡ್ತಾ ಇರ್ರಿ, ಪ್ರಾಫಿಟ್ ಬಂದಾಗ ನಮ್ ಗಮನಕ್ಕೆ ತಗೊಂಬನ್ನಿ, ಆ ತರದ ಏನಾದ್ರು ಅವಕಾಶ ಇದೆ ಸರ್? ಅದಕ್ಕೆ ಸೆಬಿ ಲೈಸೆನ್ಸ್ ಬೇಕಾಗುತ್ತೆ. ನಾನು ಅಪ್ಲೈ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ನನಗೆ ಏನಾದ್ರು ಸೆಬಿ ಅವ್ರ ಕಡೆಯಿಂದ ಲೈಸೆನ್ಸ್ ಸಿಕ್ಕರೆ 100% ಅದನ್ನು ಸಹ ಮಾಡ್ತೀನಿ. ಬಟ್ ಸದ್ಯಕ್ಕೆ ನಾನು ಏನು ಹೇಳ್ತೀನಿ ಅಂದ್ರೆ, ಸೊ ಯಾರಿಗೆ ನಿಮ್ಗೆ ಶೇರ್ಸ್ ಅಲ್ಲಿ ಕಲ್ತ್ಕೊಂಡು ಹೂಡಿಕೆ ಮಾಡೋದಕ್ಕೆ ಆಗ್ತಾ ಇಲ್ಲ, ಅಷ್ಟೊಂದು ನಾಲೆಜು ಇಲ್ಲ, ಅಷ್ಟೊಂದು ಟೈಮು ಇಲ್ಲ, ನಿಮ್ಗೆ ಏನು ಹೇಳ್ತೀನಿ ಅಂದರೆ SIP ಮ್ಯೂಚುವಲ್ ಫಂಡ್ಸ್ಗಳಲ್ಲಿ ಹೂಡಿಕೆ ಮಾಡಿ. ಅದು ಹೂಡಿಕೆ ಮಾಡೋದು ಹೆಂಗೆ, SIP ಅಲ್ಲಿ ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಏನು, ರಿಟೈರ್ಮೆಂಟ್ ಪ್ಲಾನಿಂಗ್ ಹೆಂಗೆ ಮಾಡೋದು. ಎಕ್ಸಾಂಪಲ್ ರಿಟೈರ್ಮೆಂಟ್ ಪ್ಲಾನಿಂಗ್ ನಿಮ್ದು ಮಾಡಿಕೊಡ್ಬೇಕು. ನಾನು ವೈಯಕ್ತಿಕವಾಗಿ ನಿಮ್ಮ ಪಕ್ಕದಲ್ಲೇ ಕೂತ್ಕೊಂಡು ಇಷ್ಟಿಷ್ಟು ನೀವು ದುಡ್ಡು ಕಟ್ಟಿದ್ರೆ ಇಷ್ಟು ಕೋಟಿ ನಿಮ್ಗೆ ಆಗುತ್ತೆ. ಇದರಲ್ಲಿ ನಿಮಗೆ 1% ಪೆನ್ಷನ್. ಲೆಟ್ಸ್ ನೀವು 1 ಕೋಟಿ ನೀವು ಏನಾದ್ರು ಶೇರ್ ಮಾರ್ಕೆಟಲ್ಲಿ SIP ಮಾಡಿ ಗಳಿಸಿದ್ರೆ ಆ 1 ಕೋಟಿಯಲ್ಲಿ 1 ಲಕ್ಷ ನೀವು ಪ್ರತಿ ತಿಂಗಳು ವಿಡ್ರಾ ಮಾಡ್ಬೋದು. ಇದನ್ನ ನೀವು ಪೆನ್ಷನ್ ತರ ನೀವು ತಗೋಬಹುದು. ಸೊ ಅದು ಲೈಫ್ ಲಾಂಗ್ ಪೆನ್ಷನ್. ಜೊತೆಗೆ ಈ ಕ್ಯಾಪಿಟಲ್ ಸಹ ಬೆಳೆಯುತ್ತೆ. ಈ ಕ್ಯಾಪಿಟಲ್ 1 ಕೋಟಿ ಇನ್ನೊಂದು 15 ವರ್ಷಕ್ಕೆ 3 ಕೋಟಿ ಆಗುತ್ತೆ. ಜೊತೆಗೆ ವರ್ಷ ಪ್ರತಿ ತಿಂಗಳು 1 ಲಕ್ಷ ಪೆನ್ಷನ್ ಬರುತ್ತೆ. ಇದನ್ನ SIP, STP, SWP ಇದ್ರ ಬಗ್ಗೆ ನಾವು ಉಚಿತವಾಗಿ ತರಬೇತಿಗಳನ್ನ ಕೊಡ್ತೀವಿ. ಪ್ರತಿ ಶುಕ್ರವಾರ 4 ಗಂಟೆಯಿಂದ 6 ಗಂಟೆಗೆ ಆನ್ಲೈನ್ ಝೂಮ್ ಮೀಟಿಂಗ್ ಮುಖಾಂತರನೂ ಕೊಡ್ತೀವಿ. ಇಲ್ಲ ರಾಜಾಜಿನಗರಕ್ಕೆ ಬ್ರಾಂಚ್ಗೆ ಬಂದರೆ ಫ್ರೀಯಾಗಿ ಇಲ್ಲೇ ಕೂತ್ಕೊಂಡು ಅಟೆಂಡ್ ಮಾಡ್ಬೋದು. ಸೊ ಒಂದು ಫಿನಾನ್ಷಿಯಲ್ ಗೋಲ್ ಪ್ಲಾನಿಂಗ್ ನಾವು ಕಂಪ್ಲೀಟ್ಲಿ ಉಚಿತವಾಗಿ ಮಾಡ್ಕೊಡ್ತೀವಿ, ಫೇಸ್ ಟು ಫೇಸ್. ಸೊ ಇವಾಗ ನಾನು 1000 ಹೇಳ್ಬೋದು ಸರ್, ನಾನು ಏನೇ ಹೇಳಿದ್ರು ಫೇಸ್ ಟು ಫೇಸ್ ಹೇಳಿದಾಗ ಜನಕ್ಕೆ ನಂಬಿಕೆ ಬರೋದು. ನಾನು ಎಲ್ಲೋ ಕೂತ್ಕೊಂಡು ವಿಡಿಯೋದಲ್ಲಿ ಹಿಂಗೆ ಬನ್ನಿ ಕೋಟಿ ಮಾಡ್ಕೊಡ್ತೀನಿ ಅಂದರೆ ಯಾರೂ ನಂಬಲ್ಲ. ಸೊ ಏನೇ ಮಾಡಂಗಿದ್ರು ನಾನು ಫೇಸ್ ಟು ಫೇಸ್ ನನ್ನ ಮೀಟ್ ಮಾಡಿ, ಅದು ಸಿಟಿ ಸೆಂಟ್ರಲ್ಲೇ ಇದ್ದೀವಿ, 5 ಬ್ರಾಂಚ್ ಓಪನ್ ಮಾಡಿದ್ದೀವಿ. ಸೊ ಡೆಫಿನೆಟ್ಲಿ ನೀವು ಯಾರೇ ಒಂದು ದುಡ್ಡು ಇಟ್ಕೊಂಡು ಇನ್ವೆಸ್ಟ್ ಮಾಡಬೇಕು, ಗೊಂದಲ ಇನ್ವೆಸ್ಟ್ ಮಾಡೋದು ಹೆಂಗೆ ಸರ್ ಅದಂತ ಗೊಂದಲ ತಗೋಬೇಡಿ.
ಕಣ್ಣು ಮುಚ್ಕೊಂಡು SIP ಮ್ಯೂಚುವಲ್ ಫಂಡ್ ಸ್ಟಾರ್ಟ್ ಮಾಡಿ ಅದರಲ್ಲಿ ಕಾನ್ಫಿಡೆನ್ಸ್ ಬಂದಮೇಲೆ ಶೇರ್ ಮಾರ್ಕೆಟ್ಗೆ ನಿಧಾನಕ್ಕೆ ನೀವು ಬರ್ಬೋದು ಅಂತ ಹೇಳ್ತೀನಿ. ಓಕೆ ಮನೋಜ್ ಸರ್, ನಿಮ್ಗೆ ಇವಾಗ 32 ವರ್ಷದಲ್ಲಿ ಒಂದು 25,000 ಜನಕ್ಕೆ ಹೇಳ್ಕೊಟ್ಟಿದ್ದೀರಿ, ಒಂದು 5 ಬ್ರಾಂಚ್ ಮಾಡಿದ್ದೀರಿ. ಸೊ ಇನ್ನು 50 ವರ್ಷ ಆದಾಗ ಮನೋಜ್ ಸರ್ಗೆ ಹೇಗೆ ನೋಡ್ಬೋದು ಅಂತ ಸರ್? ಅದು ಗೊತ್ತಿಲ್ಲ ಸರ್, ಜನ ಹೇಳ್ಬೇಕು. ನಿಮ್ಮ ಆಕಾಂಕ್ಷೆ, ನಿಮ್ಮ ಒಂದು ಗುರಿ, ನನಗೆ 50 ವರ್ಷ, ಈಗ 32 ವರ್ಷಕ್ಕೆ ಇಷ್ಟು ಮಾಡಿದ್ದೀನಿ, ನನಗೊಂದು 50 ವರ್ಷಕ್ಕೆ ಏನ್ ಮಾಡ್ಬೇಕು ಅಂತ ನಿಮ್ಮ ಒಂದಂತೂ ಸತ್ಯ, ಶೇರ್ ಮಾರ್ಕೆಟ್ ಅಲ್ಲಿ ಒಂದು 100 ಕೋಟಿ ಸಂಪಾದನೆ ಮಾಡ್ತೀನಿ. ಅದು ನನ್ನ ವೈಯಕ್ತಿಕ ಟಾರ್ಗೆಟ್, ಅದು ಮಾಡೇ ಮಾಡ್ತೀನಿ. ಯಾರು ನನ್ನ ಜೊತೆ ಇರ್ಲಿ, ಯಾರು ನನ್ನ ಜೊತೆ ಬಿಡ್ಲಿ, ಯಾರು ನಂಗೆ ಸಪೋರ್ಟ್ ಮಾಡ್ಲಿ, ಪ್ರಕೃತಿ ಏನೇ ಮಾಡ್ಲಿ, ನಾನು ಬದುಕಿದ್ರೆ ಪ್ರಕೃತಿ, ಜನ, ಭೂಮಿ, ಆಕಾಶ ಎಲ್ಲ ಚೆನ್ನಾಗಿದ್ರೆ ನೆಕ್ಸ್ಟ್ ಒಂದು ನನ್ಗೆ 50 ವರ್ಷ ಆಗಷ್ಟಲ್ಲಿ ಒಂದು 100 ಕೋಟಿ ಮಾಡ್ತೀನಿ. ಪರ್ಸನಲ್ ಟಾರ್ಗೆಟ್. ನೆಕ್ಸ್ಟ್ ನನ್ನ ಪರ್ಸನಲ್ ಟಾರ್ಗೆಟ್ ಬಿಟ್ಬಿಟ್ಟು ಜನಗಳ ಟಾರ್ಗೆಟ್, ಅಟ್ಲೀಸ್ಟ್ ಇವಾಗ ಏನು ಒಂದು 25,000 ಜನ ಮಾಡಿದೀವಲ್ಲ, ಒಂದು 7 ಲಕ್ಷ ಜನಕ್ಕೆ 7 ಲಕ್ಷ ಅಂತ ಟಾರ್ಗೆಟ್ ಇಟ್ಕೊಂಡಿದ್ದೀನಿ. ಅದು ಬೇಕಾದ್ರೆ 70 ಲಕ್ಷನ ಹಾಕ್ಬೋದು. ಒಂದು 10% ನಮ್ಮ ರಾಜ್ಯದ 10% ಜನಗಳನ್ನ, 100ಕ್ಕೆ 100% ನಾನು ಚೇಂಜ್ ಮಾಡೋಕ್ಕಾಗಲ್ಲ, ಸೊ ನಾನೇನು ದೇವರಲ್ಲ, ಬಟ್ ಮನುಷ್ಯನಾಗಿ ಒಂದು 10% ಜನಕ್ಕೆ ಫಿನಾನ್ಷಿಯಲ್ ನಾಲೆಜ್, ಅಂದ್ರೆ ಇದು ಹೂಡಿಕೆ ಅಂದ್ರೆ ಏನು, ಟರ್ಮ್ ಪ್ಲಾನ್ ಅಂದ್ರೆ ಏನು, ಹೆಲ್ತ್ ಇನ್ಶೂರೆನ್ಸ್ ಅಂದ್ರೆ ಏನು, ಮ್ಯೂಚುವಲ್ ಫಂಡ್ಸ್ ಹೆಂಗ್ ವರ್ಕ್ ಆಗುತ್ತೆ, ಶೇರ್ ಮಾರ್ಕೆಟ್ ಹೆಂಗ್ ವರ್ಕ್ ಆಗುತ್ತೆ, ಈ ಒಂದು ಜ್ಞಾನ ಕೊಡ್ಬೇಕಂತ ನಾವು ಹೋರಾಡ್ತಾ ಇದೀವಿ. ಸೊ ಡೆಫಿನೆಟ್ಲಿ ಒಂದು 30 ಬ್ರಾಂಚ್ ಅಂತೂ ಓಪನ್ ಆಗಿರುತ್ತೆ. ಅಂಡ್ ನಮ್ಮ ಟಿಡಿ ಅಂದ್ರೆ ತಕ್ಷಣ ಟ್ರಾನ್ಸ್ಫಾರ್ಮ್ ಇಂಡಿಯಾ ಟು ಡಿಜಿಟಲ್ ಇನ್ವೆಸ್ಟಿಂಗ್, ಅಂದ್ರೆ ಇಡೀ ಭಾರತಕ್ಕೆ ಶೇರ್ ಮಾರ್ಕೆಟ್ ಹೇಳ್ಕೊಡ್ಬೇಕಂತ ನಾವು ಹೊರಟಿದೀವಿ. ಸೊ ಅದನ್ನು ಸಹ ಆಗಿರುತ್ತೆ. ಮುಂಬೈ, ಚೆನ್ನೈ, ಡೆಲ್ಲಿ ಎಲ್ಲ ಕಡೆನೂ ನಮ್ಮ ಸಂಸ್ಥೆಗಳು ಓಪನ್ ಆಗಿರುತ್ತೆ ಅಂತ ನನಗೆ ಭರವಸೆ ಇದೆ. ಅಂಡ್ ಇವತ್ತೇನು ಒಂದು 50 ಜನ ಎಂಪ್ಲಾಯೀಸ್ ಇರೋದು, ಅಟ್ಲೀಸ್ಟ್ ಒಂದು 1,000 ಜನ ಎಂಪ್ಲಾಯೀಸ್ ಆಗ್ತಾರೆ. ನಮ್ಮ ಸಂಸ್ಥೆ 1,000 ಕೋಟಿ ಆದರೂ ಟಚ್ ಆಗುತ್ತೆ ಅಂತ ನಮಗೆ ಭರವಸೆ ಇದೆ. ಓಕೆ, ತುಂಬಾ ಧನ್ಯವಾದಗಳು ಸರ್. ಬಹುಶಃ ನಮ್ಮ ಕರ್ನಾಟಕದಲ್ಲಿ ಅದರಲ್ಲೂ ಕೂಡ ಇದ್ರ ಬಗ್ಗೆ ಆಸಕ್ತಿ ಜೊತೆಗೆ ಹಲವಾರು ಅನುಮಾನಗಳನ್ನು ತಲೆಯಲ್ಲಿ ಇಟ್ಕೊಂಡಿರುವಂತ ನಮ್ಮ ಜನರಿಗೆ ಕನ್ನಡದಲ್ಲೇನೆ ಒಂದು ಶೇರ್ ಮಾರ್ಕೆಟ್ ಬಗ್ಗೆ ಹೇಳ್ಕೊಡುವಂಥದ್ದು, ಇದರಿಂದಲೂ ಕೂಡ ಅವ್ರ ಜೀವನವನ್ನ ಹಾಳು ಮಾಡ್ಕೊಳೋದಲ್ಲ, ರೂಪಿಸ್ಕೊಳ್ಬೋದು ಅನ್ನುವಂಥದ್ದನ್ನ ಪ್ರೂವ್ ಮಾಡಕ್ ಹೊರಟಿದ್ದೀರಿ. ಈಗ ಆಲ್ರೆಡಿ ಅದರಲ್ಲಿ ಯಶಸ್ಸು ಕೂಡ ಆಗಿದೆ. ಸೊ ನಿಮ್ಮೆಲ್ಲ ಯಶಸ್ಸು ಕೂಡ ಮುಂದುವರಿಲಿ ಸರ್. ನಿಮ್ಮ ಹಿಂದೆ ಇದ್ದೀರ ಪ್ರಶಸ್ತಿಗಳು, ನೆಕ್ಸ್ಟ್ ಟೈಮ್ ನಾವು ಬರೋಷ್ಟರ ಪ್ರಶಸ್ತಿಗಳ ಸಂಖ್ಯೆ ಇನ್ನೂ ಕೂಡ ದುಪ್ಪಟ್ಟಾಗ್ಲಿ ಅಂತೇಳಿ ನಮ್ಮ ನ್ಯಾಷನಲ್ ಟಿವಿ ಹಾಗೂ ನಮ್ಮ ಕರ್ನಾಟಕದ ಎಲ್ಲ ಜನತೆಯ ಪರವಾಗಿ ತಮಗೆ ಅಭಿನಂದನೆಗಳು ಮತ್ತೆ ಕಂಗ್ರ್ಯಾಚುಲೇಷನ್ಸ್ ತಿಳಿಸ್ತೀವಿ ಸರ್. ನಮಸ್ತೆ. ಥ್ಯಾಂಕ್ ಯು ಸರ್. ಸೊ ವೀಕ್ಷಕರೇ, ನೋಡಿದ್ರಲ್ಲ, ಇದು ಇವತ್ತಿನ ನಮ್ಮ ನ್ಯಾಷನಲ್ ಟಿವಿಯ ಸಕ್ಸಸ್ ಸ್ಟೋರಿ. ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ಈ ಪ್ರೋಗ್ರಾಮ್ ನೋಡಿದ್ಮೇಲೂ ನಿಮ್ಗೆ ಒಂದಷ್ಟು ಅನುಮಾನ ಇದ್ದೇ ಇರುತ್ತೆ, ಯಾಕೆಂದ್ರೆ ಈಗಿನ ಡಿಜಿಟಲ್ ಯುಗ ಆ ರೀತಿಯಾಗಿ ಮಾಡ್ಬಿಟ್ಟಿರುತ್ತೆ. ನೀವೇನೋ ಒಂದು ಪಾಸಿಟಿವ್ ಆಗಿ ಇರ್ತೀರಾ, ಯಾರೋ 4 ಜನ ಕಮೆಂಟ್ ಹಾಕ್ತಾರೆ, ಆ ಕಮೆಂಟನ್ನೇ ಓದ್ಕೊಂಡು ನೀವು ಇಲ್ಲ ಬಿಡು ಇದು ಅದೇ ತರ ಅಂತೇಳಿ ನೀವು ಮತ್ತಷ್ಟು ತಲೆಗೆ ಅನುಮಾನಗಳನ್ನ ತುಂಬ್ಕೊಳಕ್ ಹೋಗ್ಬೇಡಿ. ಈ ನಂಬರ್, ಟಿಡಿ ಅಕಾಡೆಮಿಯ ನಂಬರನ್ನು ಕೂಡ ನಾವು ಡಿಸ್ಪ್ಲೇ ಮಾಡಿದ್ದೀವಿ. ಸೊ ನಿಮ್ಗೆ ಏನೇ ಡೌಟ್ ಇದ್ರೂ ಕೂಡ ಕಾಲ್ ಮಾಡಿ. ಸರ್ ಕೂಡ ಬಿಸಿ ಶೆಡ್ಯೂಲೇ, ಆದರೂ ನಿಮಗೆ ಟೈಮ್ ಕೊಡದೇ ಇರೋಷ್ಟು ಬಿಸಿ ಶೆಡ್ಯೂಲ್ ಏನೋ ಅವರು ಇಲ್ಲ, ಬಿಸಿ ಶೆಡ್ಯೂಲ್ ಇದ್ರೂ ಕೂಡ ಫ್ರೀ ಮಾಡ್ಕೊತಾರೆ. ಅವ್ರು ಹೇಳಿದಂಥ ಸಮಯಕ್ಕೆ ಬಂದರೆ ನೀವು ಅವ್ರ ಜೊತೆ ಮುಕ್ತವಾಗಿ ಮಾತಾಡ್ಬೋದು. ಅವರೇ ನೀವೆಲ್ಲ ಕ್ಲಾಸಿಗೆ ಬಂದು ಸೇರ್ಕೊಂಬಿಡಿ ಅಂತ ಕೇಳ್ತಾ ಇಲ್ಲ. ನಿಮ್ಗೆ ಏನೇ ಇದ್ರೂ ಕೂಡ ನಿಮ್ಮ ಅನುಮಾನಗಳನ್ನ ಫಸ್ಟ್ ಕ್ಲಿಯರ್ ಮಾಡ್ಕೊಳ್ಳಿ. ನೀವು ಸೇರ್ತಿರೋ ಬಿಡ್ತಿರೋ ಈ ಅನುಮಾನ ಇದೆಯಲ್ಲ, ಸ್ಟಾಕ್ ಮಾರ್ಕೆಟು, ಈ ಶೇರ್ ಮಾರ್ಕೆಟ್ ಅಂತಂದ ಒಂಥರ ನೆಗೆಟಿವ್ ಒಪಿನಿಯನ್ ಇದೆಯಲ್ಲ, ಅದನ್ನು ಹೋಗ್ಲಾಡ್ಸ್ಕೊಳ್ಳಿ ಅನ್ನುವಂಥ ಸಲಹೆನ ಅವ್ರಿಗೆ ಮೊದಲು ಕೊಡ್ತಿದ್ದಾರೆ. ಅದೆಲ್ಲವೂ ಕೂಡ ಡೌಟ್ ಕ್ಲಿಯರ್ ಆಗಿ ನಿಮಗೆ ಒಂದು ನಂಬಿಕೆ ಬಂದಮೇಲೆ ನೀವು ಕ್ಲಾಸ್ಗೆ ಜಾಯ್ನ್ ಆಗ್ಬೋದು. ಅಥವಾ ತಿಳ್ಕೊಂಡಿದ್ರೆ ಇನ್ನೊಂದಷ್ಟು ಟಿಪ್ಸನ್ನು ಕೂಡ ಅವ್ರು ಕೊಡ್ತಾರೆ, ಅದನ್ನು ಕೂಡ ಫಾಲೋ ಮಾಡ್ಬೋದು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸ್ತಾ ಇದ್ವಿ. ನಮಸ್ಕಾರ.